ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಓಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇದು ಮಾಡ್ಲೇನ್ರಿ ಅಪ್ಪರೆ? ತಟಸ್ಥಲ ಮರ್ಮ ಮಾಡ್ರಿ. ಮಾಡಿ ಅಕ್ಕ ಮಾಡಿ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾವು ಉದಯಿಸಿ ಬಂದದ್ದು ಹೀಗೆ, ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಅಕ್ಕ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇತ್ರಪ್ಪ, ಕೇಳಿಸ್ತಾ ಮತ್ತೆ ಇತ್ತು. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಹಾ ಕಾಣಿಸ್ತಾ ಇತ್ತು. ಹಾ ಆಯ್ತು. ಎಲ್ಲರಿಗೂ ಶರಣು ಶರಣಾರ್ಥಿಗಳಿಗೂ ಮತ್ತೊಮ್ಮೆ. ಇದುವರೆಗೆ ನೆನಹು ಮತ್ತು ಶಟಸ್ಥಲ ಮರ್ಮವನ್ನ ಅತ್ಯಂತ ಸುಶ್ರಾವ್ಯವಾಗಿ ನಮಗೆ ಪ್ರಸ್ತುತಪಡಿಸಿದ ಸೋದರಿ ನೆಲಗೊಲಕ್ಕ ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ ಈಗ ಶರಣು ಶರಣಾರ್ಥಿಗಳರಪ್ಪ, ಶರಣು ಶರಣಾರ್ಥಿಗಳು. ಶರಣು ಅಕ್ಕ, ಶರಣು. ಈಗ ನಾವು ನೀವೆಲ್ಲರೂ ವಾಯ್ಸ್ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆಯ್ತು, ಒಂದ್ ನಿಮಿಷ. ಈಗ ನೋಡಿ, ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಅಣ್ಣ ಈಗ. ಆಯ್ತು ಆಯ್ತು. ಶರಣರ ಶಿವಯೋಗ ಅಂತ ಒಂದು ದೀರ್ಘವಾದ ಅಧ್ಯಯನದಲ್ಲಿ ನಾವು ತೊಡಗಿದ್ದೀವಿ. ನಿಮಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಇದು ಪುಸ್ತಕ ರೂಪದಲ್ಲಿ ಈಗ ಬರ್ತಾ ಇದೆ. ನಾನೇನು ಇಲ್ಲಿವರೆಗೆ ನಿಮ್ಗೆ ಹೇಳಿದ್ನೋ ಅಲ್ಲಿವರೆಗೆ ಈಗ ಪುಸ್ತಕ ಪ್ರಿಂಟ್ ಆಗೋಕೆ ರೆಡಿ ಇದೆ. ಇನ್ನೂ ಅಪಾರವಾದ ಪ್ರಯಾಣ ಇರೋದ್ರಿಂದ ನಾನು ನಿಧಾನವಾಗಿ ಆ ಪುಸ್ತಕವನ್ನು ಬರಿತಾ ಇದ್ದೀನಿ. ತುಂಬಾ ಸುಂದರವಾದ ಅಧ್ಯಯನ ಇದು. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ಓಂ ಅಕ್ಷರದ ಒಳಗೆ ಏನಿದೆ, 3ರಲ್ಲಿ ಪಂಚವಿಂಶತಿ ತತ್ವಗಳು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ, 5ರಲ್ಲಿ ಚಕ್ರ ಮತ್ತು ಲಿಂಗಗಳ ಮಹತ್ವವನ್ನ ನೋಡಿಕೊಂಡು ನಾವು ದೀಕ್ಷೆ ಎಂದರೇನು, ಹಾಗೇನೆ ಇಷ್ಟಲಿಂಗದ ಅಂತರಂಗವನ್ನ ನೋಡಿಕೊಂಡು ಮುಂದೆ ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ಒಂದು ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನೇ ಮಾಡಿದ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ಅಂತ ನೋಡಿಕೊಂಡು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ,
ಈ ಶಟಸ್ಥಲಗಳಲ್ಲಿ ಇರುವಂತಹ 101 ಕೋಣೆಗಳನ್ನ ನಾವು ಅಭ್ಯಸನ ಮಾಡ್ತಾ ಆ ಒಂದು ಮನೆಯ ಕೋಣೆಗಳಲ್ಲಿ ಏನಿದೆ ಶಟಸ್ಥಲನನ್ನು ಏರಲು ಈ ಶತ ಏಕದ ನೆಲೆಮನೆಯ ಅಧ್ಯಯನ ಅತ್ಯಂತ ಮಹತ್ವದ್ದಾಗಿದೆ ಮತ್ತು ಅದು ಅವಶ್ಯವಾಗಿದೆ. ಹೀಗಾಗಿ ನಿಧಾನವಾಗಿ ಆಗಲಿ ಅದು ವೇಳೆಯನ್ನಾದರೂ ತೆಗೆದುಕೊಳ್ಳಲಿ, ನಾವು ಶತ ಏಕದ ನೆಲೆಮನೆಯನ್ನ ನೋಡೋಣ. ಯಾರು ಯಾರು ಯಾವ ಯಾವ ಶರಣರು ಈ ಮನೆಗಳ ಬಗ್ಗೆ ಹೇಳಿದ್ರು, ಹೀಗಾಗಿ ಒಂದು ವಚನಗಳ ಆಧಾರದ ಮೇಲೆ ಈ ಶತ ಏಕದ ನೆಲೆಮನೆಯನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಹೀಗಾಗಿ ಭಕ್ತ ಸ್ಥಳದ ಅಂಗಸ್ಥಳಗಳನ್ನ ಅಲ್ಲಿರುವ ಲಿಂಗಸ್ಥಳಗಳನ್ನ ಮುಗಿಸ್ಕೊಂಡು ಮಹೇಶ ಸ್ಥಳವನ್ನ ಮುಗಿಸಿ ಅಲ್ಲಿ ಅಂಗಸ್ಥಳಗಳನ್ನ ಲಿಂಗಸ್ಥಳಗಳನ್ನು ಅಭ್ಯಸನ ಮಾಡಿ ಈಗ ನಾವು ಸದ್ಯಕ್ಕೆ ಪ್ರಸಾದಿ ಅಂಗಸ್ಥಳದಲ್ಲಿದ್ದೀವಿ. ಅಲ್ಲಿ 7 ಅಂಗಸ್ಥಳಗಳಿವೆ. ಪ್ರಸಾದಿ ಸ್ಥಳ, ಗುರು ಮಹಾತ್ಮೆ ಸ್ಥಳ, ಲಿಂಗ ಮಹಾತ್ಮೆ ಸ್ಥಳ, ಈ 3 ನಾವು ಅಭ್ಯಸನ ಈಗಾಗಲೇ ಮಾಡಿದ್ದೀವಿ. ಇನ್ನು ಮುಂದೆ ಜಂಗಮ ಮಹಾತ್ಮೆ ಸ್ಥಳ, ಭಕ್ತ ಮಹಾತ್ಮೆ ಸ್ಥಳ, ಶರಣ ಮಹಾತ್ಮೆ ಸ್ಥಳ, ಪ್ರಸಾದ ಮಹಾತ್ಮೆ ಸ್ಥಳ ಅನ್ನೋದನ್ನ ನೋಡೋರಿದ್ದೀವಿ. ಇವತ್ತು ಜಂಗಮ ಮಹಾತ್ಮೆ ಸ್ಥಳವನ್ನು ಅಭ್ಯಸನ ಮಾಡೋರಿದ್ದೀವಿ. ಅಂದ್ರೆ ಅಂಗಸ್ಥಳದಲ್ಲಿ ಮಹಾತ್ಮೆ ಅಂದ್ರೆ ಅದರ ಮಹತಿ ಅಥವಾ ಮಹತ್ವ ಹೀಗೆ ಇಟ್ಕೊಳ್ಬೇಕು. ಗುರುಲಿಂಗ ಜಂಗಮರ ಮಹಾತ್ಮೆ, ಭಕ್ತ, ಶರಣ, ಪ್ರಸಾದದ ಮಹಾತ್ಮೆ, ಅಲ್ಲಿಗೆ ಅಲ್ಲಿ ಆ ಅಂಗಸ್ಥಳಗಳು ಮುಗಿತಾ ಇವೆ. ಇಲ್ಲಿ ಶಿವಲಿಂಗ ಒಂದು ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ಲಿಂಗ ಶಿವಲಿಂಗ ಆಗಿದೆ, ಅದು ತಮಗೆ ಗೊತ್ತಿದೆ. ಹಾಗೇನೆ ಲಿಂಗಸ್ಥಳಗಳಲ್ಲಿ 9 ಲಿಂಗಸ್ಥಳಗಳನ್ನ ನಾವು ಅಭ್ಯಸನ ಮಾಡೋರಿದ್ದೀವಿ. ಕಾಯ ಅನುಗ್ರಹ, ಇಂದ್ರಿಯಾನುಗ್ರಹ, ಪ್ರಾಣಾನುಗ್ರಹ, ಕಾಯಾರ್ಪಿತ, ಕರ್ಣಾರ್ಪಿತ, ಭಾವಾರ್ಪಿತ, ಶಿಷ್ಯಸ್ಥಳ, ಶುಶ್ರೂಷಾ ಸ್ಥಳ, ಶೈವ ಸ್ಥಳ ಅಂತ ಲಿಂಗಸ್ಥಳಗಳನ್ನು ಸಹ ನಾವು ಅಭ್ಯಸನ ಮಾಡೋರಿದ್ದೀವಿ. ಪ್ರಸಾದಿ ಸ್ಥಳವನ್ನ ನಾವು ಈಗಾಗಲೇ ಅಭ್ಯಸನ ಮಾಡಿದ್ದೀವಿ. ಹೀಗಾಗಿ ಗುರು ಮಹಾತ್ಮೆ ಅದನ್ನು ನೋಡಿದ್ವಿ, ಗುರುವಿನ ಬಗ್ಗೆ ಅಭ್ಯಸನ ಮಾಡಿದ್ವಿ. ಲಿಂಗದ ಮಹಾತ್ಮೆಯನ್ನ ಅತ್ಯಂತ ಸುಂದರವಾಗಿ ನೋಡಿದ್ವಿ. ಇಷ್ಟಲಿಂಗದ 17 ಲಕ್ಷಣಗಳು ಯಾವುವು ಅವೆಲ್ಲ ನೋಡಿದ್ವಿ. ಈಗ ಕಳೆದ 1 ವಾರದಿಂದ ನಾನು ಬಸವ ಜಯಂತಿಯ ನಿಮಿತ್ತವಾಗಿ ಅನೇಕ ಊರುಗಳಿಗೆ ಹೋಗಿ ಈ ಇಷ್ಟಲಿಂಗದ ಪೂಜೆಯ ಮಹತ್ವವನ್ನ, ವೈಜ್ಞಾನಿಕ ಪರಿಕಲ್ಪನೆಗಳನ್ನ ರಾಯಭಾಗದ 2 ಊರು ಸೌಸುದ್ದಿ ಮತ್ತು ಕವಟಕಪ್ಪ ಎಂಬ ಗ್ರಾಮಗಳಲ್ಲಿ ಅತ್ಯಂತ ಉತ್ಸುಕರಾಗಿ ಅಲ್ಲಿಯ ಗ್ರಾಮಸ್ಥರು ಸಾಯಂಕಾಲ ಬಂದಿದ್ರು. ಈ ಇಷ್ಟಲಿಂಗದ ಪೂಜೆ ಅಂದ್ರೆ ಏನು, ಅದನ್ನ ಮಾಡ್ಕೊಳ್ಳೋದ್ರಿಂದ ಏನಿದೆ, ಆ ಇಷ್ಟಲಿಂಗದ ಒಳಗಡೆ ಏನಿದೆ, ಹೊರಗಡೆ ಏನಿದೆ, ಇಷ್ಟಲಿಂಗವನ್ನ ಶರಣರು ಯಾಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಹೇಳಿದಾಗ ಅವರೆಲ್ಲರೂ ಪುಳ್ಕಿತರಾದ್ರು. ಸೌಸುದ್ದಿ ಹಾಗೇನೆ ಕವಟಕೊಪ್ಪ ಅಂತ ಎಂಬ ಗ್ರಾಮಗಳಲ್ಲಿ ಮಾಡಿದೆ. ಈಗ ನಾಳೆ ನಮ್ಮ ಪ್ರೇಮಕ್ಕನವರ ಊರಾದ ಅಥವಾ ಶಿವಾನಂದ ರಭಾವಿಯವರ ಊರಾದ ಬೈಲೊಂಗಲದಲ್ಲಿ ಇಟ್ಕೊಂಡಿದ್ದೀನಿ ಸಾಯಂಕಾಲ ಬಸವ ಜಯಂತಿಯ ನಿಮಿತ್ತವಾಗಿ. ಏನು, ಇಷ್ಟಲಿಂಗದ ಪೂಜೆಯ ಒಂದು ಪರಿಕಲ್ಪನೆ, ಅದರ ಒಂದು ವೈಜ್ಞಾನಿಕ ಪರಿಕಲ್ಪನೆ ಏನಿರಬಹುದು ಅಂತ ಅತ್ಯಂತ ಪುಳುಕಿತರಾಗ್ತಾರೆ ಜನಕ್ಕೆ ಇದು ಗೊತ್ತಾಗಬೇಕಾಗಿದೆ. ಮತ್ತು ಅವ್ರಿಗೂ ಸಹ ಅಷ್ಟೇ ಆಸಕ್ತಿ ಇರೋದನ್ನ ನಾನು ಗಮನಿಸಿದೆ ಈ ಅನೇಕ ಸಭೆಗಳಲ್ಲಿ. ಹೀಗಾಗಿ ಈ ಒಂದು ನಮ್ಮ ಶತ ಏಕದ ನೆಲೆಮನೆಯಿಂದ ನಮಗೆ ಏನ್ ಪ್ರಯೋಜನ ಆಗ್ತಾ ಇದೆ ಅಂದ್ರೆ ಹೆಚ್ಚೆಚ್ಚು ಜ್ಞಾನ ಸಿಗ್ತಾ ಇದೆ. ಲಿಂಗದ ಬಗ್ಗೆ ಅನ್ನಿ, ಜಂಗಮ ಬಗ್ಗೆ ಅನ್ನಿ, ಪ್ರಸಾದದ ಬಗ್ಗೆ ಅನ್ನಿ, ಅಷ್ಟಾವರಣಗಳ ಬಗ್ಗೆ ಅನ್ನಿ, ಅನೇಕ ಅಂದ್ರೆ ಹೆಚ್ಚಿನ ಜ್ಞಾನವನ್ನ ನಾವು ಪಡಿತಾ ಇದ್ದೇವೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ವಿವಿಧ ವಚನಗಳ ಮೂಲಕ. ಇವತ್ತು 46ನೇ ಭಾಗಕ್ಕೆ ನಾವು ಹೋಗೋಣ. ತಾವೆಲ್ಲರೂ ಶುಚಿರ್ಭೂತರಾಗಿ ವಿಭೂತಿಯನ್ನು ಧರಿಸಿ ಈ ಶಿವಯೋಗವನ್ನ ಕೇಳಲು ಬಂದಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕುಳಿತ ಸ್ಥಿತಿಯಲ್ಲಿ ಇದನ್ನ ಕೇಳಿ, ಮಲಗಿಕೊಂಡ ಸ್ಥಿತಿಯಲ್ಲಿ ಇದನ್ನ ಕೇಳಬೇಡಿ. ಎದೆಯ ಮೇಲೆ ಲಿಂಗಧಾರಣೆ ಮಾಡಿ ಇದನ್ನ ಕೇಳ್ಕೊಳ್ಳಿ. ಏಕೆಂದ್ರೆ ಇದು ಒಂದು ರಂಜನೀಯ ವಿಷಯವಲ್ಲ, ಮನನೀಯ ವಿಷಯವಾಗಿದೆ. ಅದನ್ನ ಅಳವಡಿಸಿಕೊಳ್ಳೋದ್ರಿಂದ ಸಾಕಷ್ಟು ಪ್ರಯೋಜನವಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ ದಿನನಿತ್ಯದ ಈ ವಚನ ಪಠನಗಳ ಮೇಲೆ, ಹಾಗೆ ಶಿವಯೋಗದ ವರ್ಗಗಳ ಮೇಲೆ. ಇವತ್ತು ನಾವು ಒಂದು ಹೊಸ ಜಂಗಮದ ಬಗ್ಗೆ ನಮಗೆ ಪರಿಕಲ್ಪನೆ ಈಗಾಗಲೇ ನಿಧಾನವಾಗಿ, ಜಂಗಮ ಅಂದ್ರೆ ಏನು ಅಂದ್ರೆ ಮೊದಲಿನ ಎಲ್ಲ ನಮ್ಮ ಏನೇನು ಜಂಗಮದ ಬಗ್ಗೆ ಪರಿಕಲ್ಪನೆಗಳು ಇದ್ವೋ, ಒಂದು ವಿಚಾರಗಳು ಇದ್ವೋ, ಅವೆಲ್ಲ ಬಿಟ್ಟು ನಿಜ ಜಂಗಮ ಅಂದ್ರೆ ಏನು ಅನ್ನೋದು ಈಗ ಒಂದು ಸ್ವಲ್ಪ ಅದಕ್ಕೆ ಸಮೀಪ ನಾವು ಬಂದಿದ್ದೀವಿ. ಅದನ್ನೇ ಬೇರೆ ಸ್ಥಳಗಳಿಗೆ, ಬೇರೆ ಶತ ಏಕದ ಮನೆಯ ಕೋಣೆಗಳಿಗೆ ಹೋದಾಗ ಮತ್ತಷ್ಟು ಮನದಟ್ಟಾಗುತ್ತದೆ ಜಂಗಮ ಅಂದ್ರೆ ಏನು. ಇವತ್ತು ಜಂಗಮ ಮಹಾತ್ಮೆ ಅನ್ನೋದು ತುಂಬಾ ಸುಂದರವಾದ ಸ್ಥಳ ಇದು. ಜಂಗಮ ಅಂದ್ರೆ ಒಂದು ವ್ಯಕ್ತಿಯ ಹೆಸರಲ್ಲ. ಜಂಗಮವೆಂದರೆ ಜ್ಞಾನ. ಎಂತಹ ಜ್ಞಾನ? ನಿಂತ ನೀರಾಗದೆ ಹರಿಯುವ ಹೊಳೆಯಂತಿರುವುದರಿಂದ ಆ ಜ್ಞಾನ ಸ್ವರೂಪನಾದ, ಅಂದ್ರೆ ಅದನ್ನ ಯಾರು ಹೊಂದಿಕೊಂಡಿರ್ತಾರೋ ಆ ಜ್ಞಾನವನ್ನ, ಆ ಶಿವಜ್ಞಾನವನ್ನ ಯಾರು ತಮ್ಮಲ್ಲಿ ಅಳವಡಿಸಿಕೊಂಡಿರ್ತಾರೋ ಅವರಿಗೆ ಜಂಗಮ ಅಂತಾರೆ. ಹೊರತು ಎಲ್ಲರಿಗೂ ಜಂಗಮ ಅಂತ ಅನ್ನೋಕ್ಕಾಗೋಲ್ಲ. ಗುರುವು ಶಿಷ್ಯನಿಗೆ ಲಿಂಗ ದೀಕ್ಷೆ ಮಾಡಿದ ಬಳಿಕ ಅದರ ಮಹತ್ವವನ್ನು ವಿವರಿಸುವಾಗ ಅಂದ್ರೆ ಏನು, ಆ ಶಿವಯೋಗದ ಮಹತ್ವ, ಇಷ್ಟಲಿಂಗದ ಮಹತ್ವ,
ಅದನ್ನೆಲ್ಲ ವಿವರಿಸುವಾಗ ಆ ಗುರುವು ಲಿಂಗಸ್ಥಾನದಲ್ಲಿ ಮುಳುಗಿರ್ತಾನೆ. ಆ ಗುರುವಿನ ಉಪದೇಶವನ್ನ ಏಕನಿಷ್ಠೆಯಿಂದ ಲಾಲಿಸುತ್ತಿರುವ ಶಿಷ್ಯನಿಗೂ ಜ್ಞಾನೋದಯವಾಗಿ ಆ ಜ್ಞಾನದಲ್ಲಿ ಆತನೂ ಲಿಂಗ ಪದವನ್ನ ಪಡೀತಾನೆ. ಯಾಕೆ ಹೇಳಿ, ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಕೊಟ್ಟಂತ ಒಬ್ಬ ವ್ಯಕ್ತಿ ಅಂದ್ರೆ ಆ ಗುರು. ಜಗತ್ತೆಲ್ಲವೂ ಪರಮನ ಲೀಲಾರಂಗವೆಂಬ ಸ್ವರೂಪ ಜ್ಞಾನ ಉಂಟಾಗ್ತಾ ಇದೆ, ಅದು ಗೊತ್ತೂ ಇದೆ ನಮಗೆ. ಈ ಜ್ಞಾನವನ್ನ ಯಾರು ಪಡಿತಾರೋ ಅವನಿಗೆ ಜಂಗಮ ಅಂತ ಕರೀತಾರೆ. ದಯಾನಿಧಿಯಾದ ಗುರುವಿನ ಕರುಣೆ ಇಲ್ಲದೆ ಸರ್ವಸೃಷ್ಟಿಗೆ ಕಾರಣವಾದ ಬ್ರಹ್ಮಲಿಂಗವನ್ನ ಧರಿಸುವುದು ಅಂದ್ರೆ, ಗುರುವಿಲ್ಲದೆ ಇಷ್ಟಲಿಂಗವನ್ನ ಧರಿಸುವುದು ಮನುಷ್ಯನಿಗೆ ಅಂದ್ರೆ ಯಾರೇ ಇರಲಿ ಅವ್ರಿಗೆ ಅದು ಅಸಾಧ್ಯ. ಗುರುವು ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನಿಗೆ ಅದನ್ನ ಇಷ್ಟಲಿಂಗ ರೂಪದಲ್ಲಿ ಕರಹಸ್ತದಲ್ಲಿ ಪ್ರತಿಷ್ಠಾಪಿಸುವನು ದೀಕ್ಷೆಯ ಮೂಲಕ. ಅಷ್ಟೇ ಅಲ್ಲ, ಬರೀ ಇಷ್ಟಲಿಂಗ ಅಲ್ಲ, ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗಗಳ ಮಹತ್ವವನ್ನ ಸಹ ಗುರುವು ನಮಗೆ ಕೊಡ್ತಾನೆ. ಗುರು ಶಿಷ್ಯರ ನಡುವೆ ಈಗ ಪರವಸ್ತುವಿನ ಕುರಿತ ಶಿವಜ್ಞಾನದ ಚರ್ಚೆ ನಡೀತಾ ಇದೆ. ಲಿಂಗಾಂಗ ಸಾಮರಸ್ಯದ ಬಗ್ಗೆ ಚಿಂತನೆ ಸಾಗ್ತಾ ಇದೆ. ಅದರ ಫಲವಾಗಿ ಈ ನಾಮರೂಪಾತ್ಮಕ ಜಗತ್ತು ಶಿವನ ಚಿತ್ಕ್ರಿಯಾ ರೂಪವೆಂಬ ಅರಿವು ಉಂಟಾಗ್ತಾ ಇದೆ. ಎಲ್ಲದಕ್ಕೂ ಶಿವನೇ, ಪರವಸ್ತುವೆ, ಪರಮಾತ್ಮನೆ, ಅದು ಪರಬ್ರಹ್ಮ, ಏನೇ ಕರೀರಿ ನೀವು. ಈ ಅರಿಕೆಯನ್ನ ಪಡೆದ ಭಾಗ್ಯವಂತನೇ ಜಂಗಮನೆನಿಸಿಕೊಳ್ತಾನೆ. ಆತನ ದೃಷ್ಟಿಗೆ ಇಡೀ ವಿಶ್ವ ಲಿಂಗವಾಗಿ ಭಾಸವಾಗಿರ್ಬೋದು. ಆತ ಅಂದ್ರೆ ಆ ಜಂಗಮ ಸರ್ವೋತ್ಕೃಷ್ಟನಾಗಿದ್ದಾನೆ. ಆತನ ಸ್ಥಳದ ವರ್ಣನೆಯನ್ನಿ, ಆತನ ಬಗ್ಗೆ ಹೇಳುವ ಒಂದು ಬಣ್ಣನೆಯನ್ನಿ, ಅದೇ ಜಂಗಮ ಮಹಾತ್ಮೆ ಸ್ಥಳ ಅನಿಸ್ತಾ ಇದೆ ಬಂಧುಗಳೇ. ಹೀಗಾಗಿ ಈಗ ವಚನಗಳಿಗೆ ಹೋಗಿ ನಾವು ಈ ಜಂಗಮ ಮಹಾತ್ಮೆ ಸ್ಥಳದ ಒಂದು ಅರಿವನ್ನ ಪಡೆದುಕೊಳ್ಳೋಣ. ಮೊದಲು ಸುಂದರವಾದ ವಚನ ಅಲ್ಲಂ ಪ್ರಭುದೇವರು ಯಾರಾದ್ರೂ ಹೇಳಿ ಈ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಭಕ್ತ ಜಂಗಮದ ಸಕೀಲ ಸಂಬಂಧವನ್ನು ಆರು ಬಲ್ಲರು ಹೇಳ. ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ, ಪ್ರಾಣವನ್ನೊಪ್ಪಿಸಿದಾತ ಭಕ್ತನಲ್ಲ, ಅಭಿಮಾನವನ್ನೊಪ್ಪಿಸಿದಾತ ಭಕ್ತನಲ್ಲ. ಅದೇನು ಕಾರಣವೆಂದಡೆ ಸತ್ಯ ಸದಾಚಾರಕ್ಕೆ ಸಲ್ಲಲಾಗಿ ಆ ಭಕ್ತನು ಮನೆಯ ಹೊಕ್ಕು ಪಾದಾರ್ಚನೆಯ ಮಾಡಿಸಿಕೊಂಡು ಒಡಲ ಕಕ್ಕುಲತೆಗೆ ಅಶನವನ್ನುಂಡು ವ್ಯಸನವ ಕಕ್ಕುಲತೆಗೆ ಹಣವ ಬೇಡಿ ಕೊಟ್ಟಡೆ ಕೊಂಡಾಡಿ ಕೊಡದಿದ್ದಡೆ ದೂರಿಕೊಂಡು ಹೋಹಾತ ಜಂಗಮವಲ್ಲ. ಆದಿ ಅನಾದಿಯಿಂದ ತತ್ತ ಮುನ್ನಲಾದ ಮಹಾಗಣವ ಭೇದಿಸಿ ಕಂಡು ಅರಿದು ಕಾಯದ ಜೀವದ ಹೊಲಿಗೆಯ ಬಿಚ್ಚಿ ಬೀಸಾಡಿ ತನ್ನನ್ನೇ ಅರ್ಪಿಸಿ ಇರಬಲ್ಲಾತ ಭಕ್ತ. ಸುಳುಹಿನ ಸೂತಕ ಮೈದೋರದೆ ಒಡಲ ಕಳವಳದ ರುಚಿಗೆ ಹಾರೈಸದೆ ಅರಿವೆ ಅಂಗವಾಗಿ ಅಪ್ಯಾಯನವೇ ಭಕ್ತಿಯಾಗಿ ಕಿಂಕುರ್ವಾಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎನ್ನಬಲ್ಲಡೆ ಆತ ಜಂಗಮ. ಆ ಜಂಗಮದ ಆ ಭಕ್ತನ ಸಮ್ಮೇಳನವೇ ಸಮ್ಮೇಳ. ಮಿಕ್ಕಿನ ಅರೆ ಭಕ್ತರ ಒಡತಣ ಸಂಘ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸೊಗಸದು. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 1407. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಓಂ ಶರಣಾರ್ಥಿ ಸುಮಂಗ್ಲಕ್ಕ. ಶರಣಾರ್ಥಿಯಪ್ಪ. ಶರಣು. ಅಲ್ಲಮರು ಭಕ್ತ ಮತ್ತು ಜಂಗಮನ ಅವಿನಾಭಾವ ಸಂಬಂಧ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ ಈ ವಚನದಲ್ಲಿ. ಬರೀ ಅರ್ಥವನ್ನೊಪ್ಪಿಸಿದಾತ ಅಂದ್ರೆ ಯಾರೋ ಒಬ್ರು ಬಂದ್ರು ಜಂಗಮ ಸ್ವರೂಪಿಯಾಗಿ ನಮ್ಮ ಮನೆಗೆ, ಅವ್ರಿಗೆ ಎಷ್ಟೋ ನಾನು ಹಣವನ್ನು ಕೊಟ್ಬಿಟ್ರೆ ಆಯ್ತಾ? ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ, ಪ್ರಾಣವನ್ನು ಕೊಟ್ಟವನು ಭಕ್ತನಲ್ಲ. ಧನವನ್ನಾಗಲಿ ಪ್ರಾಣವನ್ನಾಗಲಿ ಅಭಿಮಾನವನ್ನಾಗಲಿ ಕೊಟ್ಟಾತ ಭಕ್ತನಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಂ ಪ್ರಭುಗಳು. ಯಾಕೆ? ಅದೇನು ಕಾರಣವೆಂದೆಡೆ ಸತ್ಯ ಸದಾಚಾರವಿಲ್ಲದ ಜಂಗಮನು. ಇಲ್ಲಿ ಬರ್ತಾ ಇದೆ ನೋಡಿ, ಸತ್ಯ ಸದಾಚಾರ ಇಲ್ಲದ ಆ ಜಂಗಮ ಯಾವುದೇ ಭಕ್ತನ ಮನೆಗೆ ಆತ ಹೋಗ್ಲಿ, ಪಾದ ಪೂಜೆ ಮಾಡಿಕೊಂಡು ಹಸಿದ ಹೊಟ್ಟೆ ತುಂಬಿಸುವ ಸಲುವಾಗಿ ಉಂಡು ತನ್ನಲ್ಲಿರುವ ವ್ಯಸನಗಳನ್ನ ಪೂರೈಸಲು ಹಣವನ್ನು ಬೇಡಿ ಕೊಟ್ಟಡೆ ಆತನನ್ನ ಹೊಗಳಿ ಧನ ಅಥವಾ ಏನೂ ಕೊಡದಿದ್ರೆ ಆತನನ್ನು ತೆಗಳಿ ಹೋಗುವಾತ ಜಂಗಮನಲ್ಲ. ಕೊಟ್ಟಡೆ ಕೊಂಡಾಡಿ ಕೊಡದಿರದಡೆ ದೂರಿಕೊಂಡು ಹೋಹಾತ ಜಂಗಮವಲ್ಲ ಅಂತ ಪ್ರಭುಗಳು ಹೇಳ್ತಾ ಇದ್ದಾರೆ. ಆದಿ ಅನಾದಿಯಿಂದ ಅತ್ತಿತ್ತ ಅವುಗಳ ಮುನ್ನವೆನ್ನಲಾಗುವ ಮಹಾಘನವಾದ ಪರವಸ್ತುವಿನ ಜ್ಞಾನವನ್ನ ಅರಿತುಕೊಂಡು ದೇಹಾಭಿಮಾನವನ್ನ ಜೀವದ ಪರಿವೆಯನ್ನ ಮರೆತು ತನ್ನನ್ನು ತಾನೇ ಅರ್ಪಿಸಿಕೊಳ್ಳಬಲ್ಲಾತನೇ ಭಕ್ತ. ಜಂಗಮ ಯಾರು ಆದ ತಕ್ಷಣ ಈಗ ನೋಡಿ ಭಕ್ತನ ಬಗ್ಗೆ ಹೇಳ್ತಿದ್ದಾರೆ.
ಆತ ಹೇಗಿರ್ತಾನೆ? ಭಕ್ತ ಕೂಡ ಮಹಾಘನವಾದ ಪರವಸ್ತುವಿನ ಜ್ಞಾನವನ್ನು ಅರಿತುಕೊಂಡಿರ್ತಾನೆ. ಹೇಗೆ? ದಿನನಿತ್ಯದ ಇಷ್ಟಲಿಂಗ ಪೂಜೆಯ ಮೂಲಕ. ಆತನಿಗೆ ದೇಹಾಭಿಮಾನ ಇರೋಲ್ಲ. ಕಾಯದ ಜೀವದ ಹೊಲೆಗೆ ಬಿಚ್ಚಿ ಬೀಸಾಡಿ ಅಂದ್ರೆ ದೇಹಾಭಿಮಾನವಿಲ್ಲದೆ ತನ್ನನ್ನು ತಾನೇ ಮರೆತು ತನ್ನ ಇರುವನ್ನೇ ಮರೆತು ಆ ಜಂಗಮನನ್ನು ಯಾರು ಅರ್ಚನೆ ಮಾಡ್ತಾರೋ, ಅರ್ಪಣೆ ಮಾಡ್ತಾರೋ, ಸಮರ್ಪಣೆ ಮಾಡಿ ಯಾರು ಮಾಡ್ತಾರೋ ಜಂಗಮದ ಒಂದು ಅರ್ಚನೆಯನ್ನ ಅವನು ನಿಜ ಭಕ್ತನೆನಿಸ್ತಾ ಇದ್ದಾನೆ. ಯಾವ ಸೂತಕವನ್ನು ನಂಬದೆ, ತನ್ನ ಹೊಟ್ಟೆಯ ಹಸಿವಿನ ಕಳವಳದ ರುಚಿಯ ತಣಿಸಲು ಬಯಸದೆ, ಶಿವಜ್ಞಾನವೆಂಬ ಅರಿವೇ ಅಂಗವಾಗಿ, ಅಪ್ಯಾಯನ ಭಾವವೇ ಭಕ್ತಿಯಾಗಿ, ಕಿಂಕರತೆಯ ಭಾವಸ್ವರೂಪಿಯಾದ ಶಿವಮಂತ್ರಕ್ಕೆ ನಮಿಸುವವನೇ ನಿಜ ಜಂಗಮನೆನಿಸುತ್ತಾನೆ. ಅವನಿಗೇನಾದ್ರೂ ಈ ಸೂತಕಗಳ ಬಗ್ಗೆ ನಂಬಿಕೆ ಇದ್ರೆ ಅವನು ಜಂಗಮ ಅನಿಸ್ಕೊಳ್ಳೋದಿಲ್ಲ. ಬರೀ ಹಸಿವನ್ನು ತಣಿಸಿಕೊಳ್ಳಲು ಆ ಭಕ್ತನ ಮನೆಗೆ ಬಂದಿದ್ರೆ ಅದೂ ನಡೆಯೋಲ್ಲ. ಶಿವಜ್ಞಾನದ ಅಂತ ಏನೊಂದು ಅರಿವಿದೆಯಲ್ಲ, ಆತನ ದೇಹದಲ್ಲಿ ಅದು ಕಣಕಣಗಳಲ್ಲಿ ಇರ್ತಾ ಇದೆ. ಅವನಿಗೆ ಭಕ್ತನ ಮೇಲೆ ಎಷ್ಟೊಂದು ಪ್ರೀತಿ ಅಂದ್ರೆ ಅಪ್ಯಾಯನವೇ ಭಕ್ತಿಯಾಗಿ, ಹಾಗೇನೆ ಕಿಂಕರತೆಯ ಭಾವಸ್ವರೂಪಿಯಾದ ಶಿವಮಂತ್ರಕ್ಕೆ, ಪಂಚಾಕ್ಷರಿ ಮಂತ್ರ ಇರಲಿ, ಷಡಕ್ಷರಿ ಮಂತ್ರ ಇರಲಿ, ಅವಾಗ ಶಿವಮಂತ್ರಕ್ಕೆ ನಮಿಸುವವನೇ ನಿಜ ಜಂಗಮನೆನಿಸ್ತಾ ಇದ್ದಾನೆ. ಇಂತಹ ನಿಜವಾದ ಜಂಗಮ, ಇಂತಹ ನಿಜವಾದ ಭಕ್ತನ ಇಬ್ಬರ ಒಂದು ಸಮ್ಮೇಳ ಅಂದ್ರೆ ಇಬ್ಬರ ಮೀಟಿಂಗ್, ಇಬ್ಬರು ಏನು ಭೇಟಿಯಾಗ್ತಾರಲ್ಲ, ಅದ್ ನೋಡಿ ಎಷ್ಟೊಂದು ಸುಂದರವಾಗಿರ್ತಾ ಇದೆ. ಅಂತಹ ಸಮ್ಮೇಳನವಾಗಬೇಕು. ಅದೆಲ್ಲ ಬಿಟ್ಟು ಮಿಕ್ಕಿನ ಅರೆಭಕ್ತರ ಒಡತನ, ಉಳಿದ ಅರೆಭಕ್ತರ ಸಂಘವು ಗುಹೇಶ್ವರ ಲಿಂಗಕ್ಕೆ ಸಲ್ಲದು, ಸೊಗಸದು ಅಂದ್ರೆ ಸಲ್ಲದು. ಹೀಗಾಗಿ ಭಕ್ತ ಯಾರು ಮತ್ತು ಜಂಗಮ ಯಾರು? ಜಂಗಮ ಅಂದ್ರೆ ಸತ್ಯ ಸದಾಚಾರಿಯಾಗಿರ್ಬೇಕು, ಅವನಿಗೆ ಶಿವಜ್ಞಾನ ಇರಬೇಕು. ಹಾಗೇನೆ ಭಕ್ತ ಕೂಡ ತನ್ನ ದೇಹಾಭಿಮಾನವನ್ನು ಕಾಯದ ಜೀವದ ಹೊಲೆಗೆ ಬಿಚ್ಚಿ ಬೀಸಾಡಿ ಎಳ್ಳಷ್ಟು ಅಭಿಮಾನ ಇರಬಾರದು. ಹಾಗೇನೆ ಶಿವಜ್ಞಾನವನ್ನು ಪಡೆದುಕೊಂಡಿರಬೇಕು. ಯಾರು? ಈ ಜಂಗಮ. ಸೂತಕಗಳಿಗೆ ಅವನು ನಂಬಿಕೆ ಇಡಬಾರದು. ಹೊಟ್ಟೆ ಹಸಿದಿದೆ ಅಂತ ಬಂದು ಊಟಕ್ಕೆ ಬಂದ ಒಬ್ಬ ಸಾಮಾನ್ಯ ಮನುಷ್ಯನವನಲ್ಲ. ಇವರಿಬ್ಬರ ಒಂದು ಸಮ್ಮಿಲನ ಆದಾಗ ಅಲ್ಲಿ ಏನ್ ಸಂಭವಿಸ್ತಾ ಇದೆ ಅಂದ್ರೆ ಲಿಂಗಾಂಗ ಸಾಮರಸ್ಯ. ಇಬ್ರು ಅರೆ ಭಕ್ತರು, ಹಾಗೇನೆ ಜಂಗಮರಿಗೂ ಶಿವಜ್ಞಾನ ಇಲ್ಲ ಅಂದ್ರೆ ಅದು ಗುಹೇಶ್ವರ ಲಿಂಗಕ್ಕೆ ಸರಿಯಾಗೋಲ್ಲ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಿದ್ದಾರೆ. ಮುಂದಿನ ವಚನವನ್ನ ಯಾರಾದ್ರೂ ಓದಿ. ಸಕಲೇಶ ಮಾದರ್ಸರದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬೇಕೆಂಬುದು ಎದೆಗುದಿಯ ಬೇಡ, ಸುದೈವನಾದಡೆ ಸಾಕು, ಪಡಿ ಪದಾರ್ಥ ತಾನಿದ್ದೆಡೆಗೆ ಬಹುದು, ನಿಧಿ ನಿಕ್ಷೇಪಗಳಿದ್ದೆಡೆಗೆ ಬಹವಯ್ಯ, ಹೃದಯ ಶುದ್ಧವಾಗಿ ಸಕಲೇಶ್ವರ ಶರಣರೆಂದಡೆ ನಿಜ ಪದವ ನೀವ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 376. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ನೋಡಿ, ಸಕಲೇಶ ಮಾದರ್ಸರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಈ ಜಂಗಮರ ಬಗ್ಗೆ. ಅದು ಬೇಕು ಇದು ಬೇಕು ಅಲ್ಲ, ಅದು ಬೇಕು ಇದು ಬೇಕು ಅಂದ್ರೆ ಅವನು ಜಂಗಮ ಅಲ್ವೇ ಅಲ್ಲ. ಆತ ಎಂದೂ ಬೇಡೋನಲ್ಲ, ಎಂದೂ ಬೇಡೋಲ್ಲ. ಹಾಗೇನೆ ಅವರು ಕೊಟ್ಟಿಲ್ಲ, ಅವ್ರು ಕೊಡ್ತಾರೆ ಅಂತ ಈ ತರ ಎಲ್ಲ ಎದೆಗುದಿಹ ಬೇಡ ಅಂದ್ರೆ ಎದೆಗುಂದೋನಲ್ಲ. ಲಿಂಗಾಂಗ ಸಮೃದ್ಧಿಯಲ್ಲಿ ಯಾವಾಗ್ಲೂ ಅದು ಸುದೈವನಾಗಿರ್ತಾನೆ. ಹೀಗಾಗಿ ಅವನು ಬೇಡೋದು ಯಾಕೆ ಬೇಕು? ಯಾರು ಲಿಂಗಾಂಗ ಸಮರತೆಯಲ್ಲಿ ಮುಳುಗಿರ್ತಾರೋ ಅತ್ಯಂತ ಸುದೈವಿಗಳಾಗಿರ್ತಾರೆ. ಸುದೈವಿಗಳಾಗಿರೋದ್ ಕಾರಣದಿಂದ ಪಡಿ ಪದಾರ್ಥ ಅವನು ಇದ್ದಲ್ಲೇ ಬರ್ತಾ ಇವೆ. ಅದು ನಮಗೂ ಅನ್ವಯವಾಗ್ತಾ ಇದೆ. ಎಂದಿಗೂ ಕೊರತೆಯಾಗೋಲ್ಲ. ನಾನು ಅಭಾವದ ಬಗ್ಗೆ ಹೋದ್ ಸಾರಿ ನಿಮ್ಗೆ ಹೇಳ್ತಾ ಇದ್ದೆ. ಲಿಂಗದ ಒಂದು 17 ಲಕ್ಷಣಗಳಲ್ಲಿ ಲಿಂಗಾಂಗಿಗಳಿಗೆ, ಲಿಂಗಾಂಗ ಸಮರಸ್ಯದಲ್ಲಿ ಇರೋರ್ಗೆ ಪಡಿ ಪದಾರ್ಥ ತಾನಿದ್ದೆಡೆಗೆ ಬರಬಹುದು ಅಂತ ಏನು ನಮ್ಮ ಸಕಲೇಶ ಮಾದರ್ಸರು ಹೇಳ್ತಿದಾರಲ್ಲ, ಅದು ಅತ್ಯಂತ ಒಂದು ಸತ್ಯವಾದ ಮಾತು. ಆತನಿದ್ದಲ್ಲಿಯೇ ಪಡಿ ಪದಾರ್ಥಗಳು ಅವನೆಡೆಗೆ ಬರುವವು, ನಿಧಿ ನಿಕ್ಷೇಪಗಳು ಬರುವವು, ಧನದ ಕೊರತೆಯಾಗೋಲ್ಲ, ತಾನೇ ಎಲ್ಲ ಅವನ ಹತ್ರ ಬರ್ತಾ ಇದೆ ಅನ್ನೋದನ್ನ ನಮ್ಮ ಸಕಲೇಶ ಮಾದರ್ಸರು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಜಂಗಮನ ಹೃದಯವು ಶುದ್ಧವಾಗಿರುತ್ತಾ ಇದೆ, ಯಾವಾಗ್ಲೂ ಪರಿಶುದ್ಧವಾಗಿರ್ತಾ ಇದೆ. ಇಂಥ ನಿಜ ಶರಣನಾದ ಜಂಗಮನಿಗೆ ನಿಜ ಪದವನ್ನ ಪರಮಾತ್ಮನು ಕರುಣಿಸುತ್ತಾನೆ ಅಂತ ನಮ್ಮ ಸಕಲೇಶ ಮಾದರ್ಸರ ಹೇಳ್ತಾರೆ. ಹಾಗೇನೆ ಅವರ ಇನ್ನೊಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ತನುವ ಪಡೆದು
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಾದರ ಶರಣರ ವಚನ. ತನುವ ಪಡೆದು ಧನವ ಗಳಿಸಬೇಕೆಂದು ಮನುಜರ ಮನೆಯ ಬಾಗಿಲಿಗೆ ಹೋಗಿ ಮನ ಬಂದ ಪರಿಯಲ್ಲಿ ನುಡಿಸಿಕೊಂಡು ಮನನೊಂದು ಬೆಂದು ಮರುಗುತ್ತಿರಲಾರೆ. ಸಕಲೇಶ್ವರ ದೇವ ನೀ ಕರುಣಿಸಿ ಇದ ಟಾವಿನಲ್ಲಿ ಇಹಂತ ಪರಮಸುಖ ಎಂದು ದೊರಕೊಂಬುದೋ. ಸಮಗ್ರ ವಚನ ಸಂಪುಟ 9 ವಚನ ಸಂಖ್ಯೆ 428. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ನಪೂರ್ಣಕ್ಕ. ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ಮಾದರ್ಸರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಜಂಗಮನು ದೇಹ ಧರಿಸಿದನೆಂದು ಹಣವ ಗಳಿಸಲು ಜನರ ಮನೆ ಬಾಗಿಲಿಗೆ ಹೋಗಿ ಆ ಮನೆಯವರು ಮನಬದ್ದ ರೀತಿಯಲ್ಲಿ ಮಾತನಾಡಿದರೂ ಅನಿಸಿಕೊಂಡು ಮನನೊಂದು ಬೆಂದು ಮರುಗುವುದಿಲ್ಲ. ಎಷ್ಟು ಜನ ಸಿಗ್ತಾರೆ ಇಂಥ ಜಂಗಮರು? ಜಂಗಮನು ದೇಹ ಇದೆ ಅಂತ ಇಟ್ಕೊಂಡು ಹಣವ ಗಳಿಸಲು ಜನರ ಮನೆ ಬಾಗಿಲಿಗೆ ಹೋಗಿ ಆ ಮನೆಯವರು ಮನ ಬಂದ ರೀತಿಯಲ್ಲಿ ಮಾತನಾಡಿದರೂ ಅನಿಸಿಕೊಂಡು ಮನನೊಂದು ಬೆಂದು ಬರುವುದಿಲ್ಲ. ಆ ಪರವಸ್ತುವಿಯು ಕರುಣಿಸಿದ ಸ್ಥಿತಿಯಲ್ಲಿ ನೆಲೆಸಿ ಆ ಪರವಸ್ತುನೇ ಆ ಮನೆಗೆ ಕರ್ಕೊಂಡು ಹೋಗಿರ್ತಾನೆ. ಹೀಗಾಗಿ ಆತ ಏನ್ ಕರುಣಿಸ್ತಾನೋ ಆ ಒಂದು ಠಾವಿನಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸ್ಥಿತಿಯಲ್ಲಿ ಇರ್ತಾನೆ. ಆ ಒಂದು ಸ್ಥಿತಿಯಲ್ಲಿಯೇ ಪರಮ ಸುಖವನ್ನ ಸಹ ಆತ ಪಡೆಯುತ್ತಾನೆ ಅಂತ ಮಾದರ್ಸರು ಹೇಳ್ತಾ ಇದ್ದಾರೆ. ಹೋಗ್ತಾರೆ ಕೆಲವೊಬ್ರು ಜಂಗಮರ ಮನೆಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಏನಾಗುತ್ತೆ, ಆ ಮನೆಯವರಿಗೆ ಶಿವಜ್ಞಾನ ಇರದಿದ್ರೆ, ಜಂಗಮರ ಬಗ್ಗೆ ಒಂದು ಜ್ಞಾನ ಇರದಿದ್ರೆ, ಜಂಗಮರಂದ್ರೆ ಯಾರು ಅಂದ್ರೆ ಗುರ್ತಿರದಿದ್ರೆ ಅವ್ರು ಏನ್ ಮಾಡ್ತಾರೆ, ಒಮ್ಮೆ ಹೇಗೋ ಮನ ಬಂದಂತೆ ಅವರಿಗೆ ಮಾತನಾಡಬಹುದು. ಹಾಗಾಗುತ್ತೆ. ಅದಕ್ಕೆ ಕಾರಣ ಏನ್ ಹೇಳೋದಂದ್ರೆ, ಅವಾಗ ಆ ಜಂಗಮ ಶಿವಜ್ಞಾನವನ್ ಇರುವಂತಹ ಜಂಗಮ ಏನ್ ಮಾಡ್ತಾನಂದ್ರೆ, ಆತ ಮನನೊಂದು ಬೆಂದು ಮರಗೋದಿಲ್ಲ, ಯಾರಿಗೂ ಹೊರಳಿ ಅವ್ರಿಗೆ ಶಪಿಸೋದಿಲ್ಲ, ಅವರ ಜೊತೆ ವಾಗ್ವಾದಕ್ಕೆ ಇಳಿಯೋಲ್ಲ, ಜಗಳವಾಡೋಲ್ಲ, ಕಲಹ ಮಾಡೋಲ್ಲ. ಆಯ್ತಪ್ಪ, ನನ್ನ ಒಂದು ಪರೀಕ್ಷೆ ಮಾಡಲು ಇಂತಹ ಒಂದು ಪರಿಸ್ಥಿತಿಯನ್ನ ನೀನು ಕರುಣಿಸಿದೆ ಅಂತ ಪರವಸ್ತುವಿಗೆ ಅದನ್ನ ಭಿನ್ನವಿಸಿ ಅದೇ ಠಾವಿನಲ್ಲಿ, ಅದೇ ಸ್ಥಿತಿಯಲ್ಲಿ ಮತ್ತೆ ಪರಮ ಸುಖವನ್ನ ಕಾಣ್ತಾ ಇರೋನೇ ಜಂಗಮ ಅಂತ ಸಕಲೇಶ ಮಾದರ್ಸರು ಹೇಳ್ಬೇಕಾಗಿದ್ರೆ, ಜಂಗಮರ ಒಂದು ಗುಣಗಳನ್ನ ನಾವು ಅವಲೋಕಿಸಬೇಕು ಬಂಧುಗಳೇ. ಅಲ್ಲಮ ಪ್ರಭುದೇವರು ಮತ್ತೆ ಬರ್ತಾ ಇದ್ದಾರೆ, ಓದಿ ನೋಡೋಣ ಯಾರಾದ್ರೂ. ಸಮತೆ ಎಂಬ ಕಂತೆ ತೊಟ್ಟು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮತೆ ಎಂಬ ಕಂತೆ ತೊಟ್ಟು ಸುಬುದ್ಧಿ ಎಂಬ ಟೊಪ್ಪರವನಿಕ್ಕಿ ವಿಷಯವೆಂಬ ಹಾವಿಗೆಯ ಮೆಟ್ಟಿ ತಮಂದವೆಂಬ ಕುಳಿಯ ಬೀಳದೆ ಕ್ರೋಧವೆಂಬ ಕೊರಡ ಎಡುಹದೆ ಮದವೆಂಬ ಚೋಳ ಮೆಟ್ಟದೆ ಗುಹೇಶ್ವರನ ಶರಣ ಬಂದೇನು ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ. ಸಮಗ್ರ ವಚನ ಸಂಪುಟ 2 ವಚನದ ಸಂಖ್ಯೆ 1571. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ನಪೂರ್ಣಕ. ನೋಡಿ, ಅಲ್ಲಂ ಪ್ರಭುದೇವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಜಂಗಮದ ಒಂದು ಸ್ವರೂಪ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಈ ಜಂಗಮ ಒಂದು ಸಮತೆ ಎಂಬ ಕಂತೆ ಅಂದ್ರೆ ಅಂಗಿ, ಶರ್ಟ್. ಸಮತೆ ಅಂತ ಒಂದು ಅಂಗಿಯನ್ನು ತೊಟ್ಕೊಂಡಿದ್ದಾನೆ, ಸುಬುದ್ಧಿ ಅಂತ ಒಂದು ಟೊಪ್ಪಿಗೆ ಹಾಕೊಂಡಿದ್ದಾನೆ. ಆತ ಒಂದು ಸಮತೆ, ಎಲ್ರೂ ಸಮ ಅಂತಹ ಒಂದು ಅಂಗಿ ಹಾಕೊಂಡಿದ್ದಾನೆ. ಸುಬುದ್ಧಿ, ಶಿವಜ್ಞಾನವಿರುವ ಸುಬುದ್ಧಿ ಅಂತ ಒಂದು ಟೊಪ್ಪಿಗೆಯನ್ನು ಹಾಕೊಂಡಿದ್ದಾನೆ. ಮತ್ತೆ ವಿಷಯ ರೂಪ, ರಸ, ಗಂಧ ಅವನ್ನೆಲ್ಲ ನೀವು ಹೇಗೆ ಗೊತ್ತಿದೆ ನಿಮಗೆ, 5 ಪಂಚ ವಿಷಯಗಳು. ಆ ಪಂಚ ವಿಷಯಗಳನ್ನ ಕಾಲಲ್ಲಿ ತುಳಿದು, ಪಾದರಕ್ಷೆಗಳೇ ಹಾಗೆ ಅವುಗಳನ್ನ ಕಾಲುಗಳಲ್ಲಿ ಮೆಟ್ಟಿ ಅಂದ್ರೆ ಏನು, ಅವುಗಳ ಮೇಲೆ ಅವನು ನಿಯಂತ್ರಣವನ್ನ ಸಾಧಿಸಿದ್ದಾನೆ. ಹಾಗೇನೆ ಅಜ್ಞಾನದ ಕತ್ತಲೆಯ ಕಂದಕಕ್ಕೆ ಆತ ಬೀಳಲ್ಲ, ತಮಂದವೆಂಬ ಕುಳಿಯ ಬೀಳದೆ. ಅಜ್ಞಾನದ ಕತ್ತಲೆಗೆ ಆತ ಎಂದೂ ಬೀಳಲ್ಲ, ಆ ಪ್ರಪಾತದಲ್ಲಿ ಆತ ಖುಷಿಯೊಲ್ಲ. ದಾರಿಯಲ್ಲಿ ಬಿದ್ದಿರುವ ಕ್ರೋಧವೆಂಬ ಕಟ್ಟಿಗೆಯ ಕೊರಡನ್ನ ಎಡಹದೆ. ಒಂದು ಕಟ್ಟಿಗೆ ಬಿದ್ದಿದೆ ದಾರಿಯಲ್ಲಿ, ಯಾವ ಕಟ್ಟಿಗೆ? ಕ್ರೋಧ. ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಹೆಜ್ಜೆಗೆ ಕ್ರೋಧ ಪಟ್ಕೊಳ್ತೀವಿ ನಾವು. ಆ ಕ್ರೋಧಕ್ಕೆ ನಾವೇನ್ ಮಾಡ್ತೀವಿ? ಸ್ಪಂದನೆ ಮಾಡ್ತೀವಿ. ನಮ್ಗೆ ಯಾರೋ ಏನು ಅಂದ ತಕ್ಷಣ ನಾವು ಅವ್ರಿಗೆ ಸ್ಪಂದನೆ ಮಾಡ್ತೀವಿ. ಅದು ಕೊರಡು. ಆ ಕೊರಡಕ್ಕೆ ಎಡಹೋದು. ಸಿಟ್ಟು ಬಂದಾಗ ನಾವೇನು ಮಾತಾಡ್ತೀವಲ್ಲ, ಅದ್ರ ಅರ್ಥ ಏನಂದ್ರೆ ಆ ಕಟ್ಟಿಗೆಗೆ ನಾವು ಎಡವಿ ಬಿದ್ದು ಬಿಡೋದು. ಆದ್ರೆ ಜಂಗಮ ಕ್ರೋಧವೆಂಬ ಕೊರಡ ಎಡಹೋದಿಲ್ಲ, ಆತ ಎಡೋದಿಲ್ಲ. ಅವನು ಆ ಕಾಲಲ್ಲಿ ಹೋಗುವಾಗ ದಾರಿಯಲ್ಲಿ ಏನ್ ಬಿತ್ತಲ್ಲ, ಇದು ಮರದ ಒಂದು ತುಂಡು ಬಿದ್ದಿದೆಯಲ್ಲ, ಅದಕ್ಕೆ ಅವನು ಎಡೋಲ್ಲ. ಯಾಕೆ? ಅದು ಕ್ರೋಧ. ಹಾಗೇನೆ ಅವನಿಗೆ ಎಂದೂ ಮದ ಇರೋಲ್ಲ. ಅಷ್ಟಮದಗಳು, ಕುಲಛಲ ಮೊದಲಾದ ಅಷ್ಟಮದಗಳೇನಿವೆಯಲ್ಲ,
ಅವು ಯಾವುಗಳು, ಅವು ಚೇಳು ಚೇಳು ಅಂತ ಹತ್ತಿರ್ತಾರೆ, ಅತ್ತತ್ತ ಹರಿದಾಡ್ತಿರುತ್ತಲ್ಲ, ಅತ್ತಿತ್ತ ಹರಿದಾಡುತ್ತಿರುತ್ತೆ ಚೇಳು. ಅಷ್ಟಮದಗಳೆಂಬ ಆ ಚೇಳನ್ನು ಮೆಟ್ಟದೆ, ಆ ಚೇಳನ್ನು ತುಳಿಯದೆ. ಯಾಕೆ ಹೇಳಿ? ತುಳಿದ ತಕ್ಷಣ ಅದು ಕಚ್ಚುತ್ತೆ. ಅಷ್ಟಮದಗಳಿಂದ ಅಷ್ಟೊಂದು ದೂರ ಇರ್ತಾನೆ ಅದು. ಚೇಳುಗಳೇ ಹಾಗೆ ಅಲ್ಲಿ ಇಲ್ಲಿ ಹರಿದಾಡ್ತಾ ಇದ್ದೇವೆ, ಆದ್ರೆ ಇವನು ಅವುಗಳನ್ನ ಮೆಟ್ಟಕ್ಕೆ ಹೋಗಲ್ಲ, ಅವ್ನು ಮುಟ್ಟಕ್ಕೆ ಹೋಗಲ್ಲ. ಈ ತರ ಎಲ್ಲ ಇರ್ತಾನೆ ಈ ಜಂಗಮ ಅಂತ ಗುಹೇಶ್ವರನ ಶರಣ ಬಂದನು. ಯಾರು? ಆ ಜಂಗಮ. ಆ ಅಂತ ಒಬ್ಬ ಶ್ರೇಷ್ಠ ಶರಣ ನಮ್ಮಲ್ಲಿ ಬಂದಾಗ ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ, ಭಕ್ತಿ ಭಿಕ್ಷಣ ನೀಡಬೇಕು. ಇದು ಯಾವಾಗ ಬರುತ್ತೆ ಅಂದ್ರೆ, ನಮ್ಮ ಅಲ್ಲಂ ಪ್ರಭುದೇವರು ಸಿದ್ದರಾಮೇಶ್ವರನ ಕರ್ಕೊಂಡು ಕಲ್ಯಾಣಕ್ಕೆ ಬಂದಾಗ ಈ ಮಾತನ್ನು ಹೇಳ್ತಿದ್ದಾರೆ. ನನಗೆ ನಿನ್ನ ಹತ್ರ ನಾನು ಊಟ ಕೇಳಿ ಬಂದಿಲ್ಲಪ್ಪ, ಪ್ರಸಾದವನ್ನ ಕೇಳಿ ಬಂದಿಲ್ಲ ಬಸವಣ್ಣ, ನನಗೆ ನೀನು ಭಕ್ತಿಯ ಭಿಕ್ಷೆಯನ್ನು ನೀಡು, ಏಕೆಂದ್ರೆ ನೀನು ಭಕ್ತಿ ಭಂಡಾರಿ ಬಸವಣ್ಣನಾಗಿದ್ದೀಯಾ. ಇದು ಜಂಗಮನ ನಿಜ ಸ್ವರೂಪ. ಸಮತೆ ಎಂಬ ಅಂಗಿಯನ್ನು ಇಟ್ಕೊಂಡು ತೊಟ್ಕೊಂಡು, ಸುಬುದ್ಧಿ ಅಂತ ಒಂದು ತೊಪ್ಪಿಗೆ ಹಾಕೊಂಡು, ಎಲ್ಲಾ ವಿಷಯಗಳ ಒಂದು ಹಾವಿಗೆ, ಪಂಚ ವಿಷಯಗಳನ್ನ ಹಾವಿಗೆ ಮೆಟ್ಟಿ ಅಂದ್ರೆ ಪಾದರಕ್ಷೆಯ ಹಾಕಿ ಪಾದದಲ್ಲಿ ತುಳಿದು ಕತ್ತಲೆಯ ಕುಳಿಯಲ್ಲಿ ಬೀಳದೆ, ಆ ಕ್ರೋಧವೆಂಬ ಒಂದು ಏನು ಕೊರಡಿದೆಯಲ್ಲ ದಾರಿಯಲ್ಲಿ ಬಿದ್ದಿರುತ್ತಲ್ಲ, ಅದನ್ನ ಸಹ ಎಡೆಹದೆ, ಮದವೆಂಬ ಚೇಳೆಗಳನ್ನ ಸ್ಪರ್ಶಿಸದೆ ಮುಟ್ಟದೆ ಆತ ಬಂದಿದ್ದಾನೆ. ಅವನಿಗೆ ಏನ್ ಬೇಕಾಗಿದೆ ಈ ಜಂಗಮನಿಗೆ? ನಮ್ಮ ಷಡೈಶ್ವರ್ಯಗಳು ಬೇಡಾಗಿದೆ, ಅಪಾರ ಸಂಪತ್ತು ಬೇಡ, ಅವನಿಗೇನ್ ಬೇಕಾಗಿದೆ? ಭಕ್ತಿ 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 ಭಿಕ್ಷೆ ಬೇಕಾಗಿದೆ, ಭಕ್ತಿ ಭಿಕ್ಷೆ ಬೇಕಾಗಿದೆ. ಅದನ್ನ ನೀನು ಇಕ್ಕು ಅಂತ ಬಸವಣ್ಣನವರಿಗೆ ಹೇಳೋದು ಅಲ್ಲಂ ಪ್ರಭುದೇವರ ಒಂದು ವಚನ. ಅಪರೋಕ್ಷವಾಗಿ ಜಂಗಮನ ನಿಜ ಸ್ವರೂಪವನ್ನ ಸಹ ಇಲ್ಲಿ ಪ್ರಸ್ತುತಪಡಿಸ್ತಾ ಇದೆ ಅಂತ ಹೇಳ್ತಾ, ಚೆನ್ನಬಸವಣ್ಣವ್ರು ಹೇಳಿದ್ರು. ಯಾರು ಯಾರು ಆ ಜಂಗಮ? ನೋಡಿ, ಓದಿ ಯಾರಾದ್ರು. ಓಂ ಶ್ರೀ ಹೆಣ್ಣಿಂಗೆ ಬಸವಲಿಂಗಾಯ ಬಂದಾತನಲ್ಲ, ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಚನ್ನಬಸವಣ್ಣವ್ರ ವಚನ. ಹೊನ್ನಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಹೊನ್ನಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಅಶನಕ್ಕೆ ಬಂದಾತನಲ್ಲ, ಅಶನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ, ಕೂಡಲ ಚನ್ನ ಸಂಗಯ್ಯ, ಕೂಡಲ ಚನ್ನ ಸಂಗಯ್ಯ, ಭಕ್ತಿಯ ಪಥವ ತೋರ ಬಂದನಯ್ಯ, ಬಸವಣ್ಣನು ಬಸವಣ್ಣನು ಭಕ್ತಿಯ ಪಥವ ತೋರ ಬಂದನಯ್ಯ, ಬಸವಣ್ಣನು ಬಸವಣ್ಣನು ಬಸವಣ್ಣನು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 1701. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಸಿಂಧು ಅಕ್ಕ. ಶರಣು ಶರಣಾರ್ಥ. ಶರಣು ಅಕ್ಕ. ಚೆನ್ನಬಸವಣ್ಣನವರು ಈ ಜಂಗಮ ನಮ್ಮ ಹತ್ರ ಬಂಗಾರ ಬೇಡಕ್ ಬರ್ತಾನೇನು? ಆತ ಹೊಣ್ಣಿಂಗೆ ಬಂದಾತನಲ್ಲ, ಹೆಣ್ಣಿಂಗೆ ಬಂದಾತನಲ್ಲ, ಊಟ ಮಾಡೋಕೆ ಬಂದೋತನಲ್ಲ, ತನ್ನ ವ್ಯಸನಗಳನ್ನ ಪರಿಹರಿಸಿಕೊಳ್ಳೋತನ ಬಂದಾತನಲ್ಲ. ಯಾಕೆ ಬಂದಿರ್ತಾನೆ ಆ ಜಂಗಮ ಅಂದ್ರೆ, ಭಕ್ತಿಯ ಪಥವ ತೋರ ಬಂದನಯ್ಯ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದ್ರೆ ನಮ್ಮ ಗುರುದೇವರು ಭಕ್ತಿ ಭಂಡಾರಿ ಬಸವಣ್ಣ ಅನ್ನೋವಾಗ ಎಲ್ಲರಿಗೂ ಭಕ್ತಿಯ ಪಥವನ್ನ ತೋರಲು ಅವರು ಬಂದ್ರಲ್ಲ. ಹಾಗೆ ತೋರಿಸಿದ್ರು ಕೂಡ. ಯಾರಿಗೆ ತೋರಿಸಿದ್ರು? ಕೇವಲ ಶ್ರೇಷ್ಠ ಕುಲದವರಿಗೆ ತೋರಿಸಿದರ? ಕೇವಲ ಪುರುಷ ವರ್ಗಕ್ಕೆ ತೋರಿಸಿದರ? ಇಲ್ಲ, ಎಲ್ರಿಗೂ ತೋರಿಸ್ತಾ ಹೋದ್ರು. ಭಕ್ತಿಯ ಪಥವ ತೋರ ಬಂದನಯ್ಯ ಬಸವಣ್ಣನು. ಹಾಗೇನೆ ಇವತ್ತಿನ ಕಾಲದಲ್ಲಿಯೂ ಕೂಡ ಜಂಗಮ ಅಂದ ತಕ್ಷಣ ಆತ ಸಮಾಜದಲ್ಲಿ ಯಾಕೆ ಇರ್ತಾನೆ, ಯಾಕೆ ಬರ್ತಾನೆ ಅಂದ್ರೆ, ಅವನ ಆದ್ಯ ಕರ್ತವ್ಯ ಭಕ್ತಿಯ ಪಥವನ್ನೇ ತೋರುವುದಾಗಿದೆ ಅಂತ ಬೇರೆ ಹೇಳ್ಬೇಕಾಗಿದೆ ಏನು? ಅರ್ಥ ಮಾಡಿಕೊಳ್ಳಬೇಕು ಈ ವಚನಗಳ ಅರ್ಥಗಳನ್ನ. ಯಾಕೆ ಜಂಗಮನಿಗೆ ಒಂದು ವಿಶಿಷ್ಟವಾದ ಸ್ಥಾನವನ್ನ ಕೊಟ್ಟರು ಅಷ್ಟಾವರಣಗಳಲ್ಲಿ ಅಂದ್ರೆ, ಅಪಾರವಾದ ಒಂದು ದೊಡ್ಡ ಜವಾಬ್ದಾರಿ ಆ ಜಂಗಮನ ಮೇಲೆ ಇರ್ತಾ ಇದೆ. ಯಾವುದು ಆ ಜವಾಬ್ದಾರಿ? ಭಕ್ತಿಯ ಪಥವ ತೋರ್ಬೇಕಾಗ್ತಾ ಇದೆ ಅವನು.
ಭಕ್ತಿಯ ಪಥವನ್ನ ತೋರ್ಬೇಕಂದ್ರೆ ಅವನ ಹತ್ರ ಶಿವಜ್ಞಾನ ಇರ್ಬೇಕಾಗ್ತಾ ಇದ್ರೆ, ಶಿವಯೋಗದ ಪಥ ಅಂದ್ರೆ ಏನ್ ಗೊತ್ತಾಗಿರ್ಬೇಕಾಗಿರ್ತದೆ, ಶಟಸ್ಥಲಗಳ ಒಂದು ಜ್ಞಾನ ಇರ್ಬೇಕಾಗ್ತಾ ಇದೆ. ಹಾಗದಾಗದಾಗ ಮಾತ್ರ ಆತ ಭಕ್ತಿಯ ಪಥವನ್ನು ಇತರರಿಗೆ ತೋರಬಲ್ಲನೆ ಹೊರತು ಬರೇ ವೇಷ ಲಾಂಛನಧಾರಿಯಾಗಿ ವೇಷಭೂಷಣ ಧರಿಸಿಕೊಂಡು ನಾನು ತಿರುಗಾಡ್ತೀನಿ ಅಂದ್ರೆ ಸಮಾಜ ಸುಧಾರಣೆ ಆಗೋಲ್ಲ. ಹೀಗಾಗಿ ಭಕ್ತಿಯ ಪಥವನ್ನ ತೋರಬೇಕು, ಅವನೇ ನಿಜ ಜಂಗಮ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಭೃಂಗೀಶಣ್ಣ ಅವರು ಅಲ್ಲಂ ಪ್ರಭುದೇವರ ವಚನ ಓದಿ. ಭೃಂಗೀಶಣ್ಣ, ಇಲ್ಲೊಂದು ಹಸಿವಿಲ್ಲದೆ ಉಣ್ಣಬೇಡ ಅಂತ ಇದೆ ನೋಡಿ, ಓದಿ ನೋಡೋಣ. ಭೃಂಗೀಶಣ್ಣ ಇದೀರಾ? ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ: ಹಸಿವಿಲ್ಲದೆ ಉಣಬಲ್ಲಡೆ, ಉಪಾಧಿ ಇಲ್ಲದೆ ಬೇಡಬಲ್ಲಡೆ. ಅದು ವರ್ಮ, ಅದು ಸಂಬಂಧ. ಗಮನವಿಲ್ಲದೆ ಸುಳಿಯಬಲ್ಲಡೆ, ನಿರ್ಗಮನಿಯಾಗಿ ನಿಲ್ಲಬಲ್ಲಡೆ. ಅದು ವರ್ಮ, ಅದು ಸಂಬಂಧ. ಅವರ ನಡೆ ಪಾವನ, ಅವರ ನುಡಿ ತತ್ವ. ಅವರು ಜಗದಾರಾಧ್ಯರೆಂಬೆ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 573. ಶರಣು ಶರಣಾರ್ಥಿಗಳು. ಶರಣು ಭೃಂಗೀಶಣ್ಣ. ನೋಡಿ, ಈ ಜಂಗಮ ಆತ ಶರಣಣ್ಣ, ಆ ಜಂಗಮ ಅಂದ್ರೆ ಆತ ನಿಷ್ಕಲಲಿಂಗವನ್ನ ಒಡೆಗೂಡಿದ, ಅದನ್ನ ಸಾಕ್ಷಾತ್ಕರಿಸಿಕೊಂಡ ಒಬ್ಬ ಶರಣ ಆತ ಸದಾ ನಿರ್ಲಿಪ್ತನಾಗಿರ್ತಾನೆ. ಒಂದು ನೀರಲ್ಲಿರುವ, ಬೆಳಗ್ಗೆ ನೀವು ನೋಡಿದರೆ ಸರೋವರದಲ್ಲಿ ಒಂದು ಕಮಲದ ಹೂ ಹೇಗೆ ಅರಳಿ ನಿಂತಿರುತ್ತದೆ ನೋಡಿ, ಆ ನೀರ ತಾವರೆಯಂತೆ ಅವನ ಬದುಕಾಗಿರುತ್ತದೆ. ಅವನು ಉಣ್ತಾನೆ, ಆದರೆ ಭೋಗಾಸಕ್ತಿಯಲ್ಲ. ಭಿಕ್ಷೆಯನ್ನು ಕೇಳ್ತಾನೆ, ಆದರೆ ಪ್ರಾಪಂಚಿಕ ವಸ್ತುಗಳ ವ್ಯಾಮೋಹ ಆತನಿಗೆ ಇರೋದಿಲ್ಲ. ಲೋಕದಲ್ಲಿ ಸಂಚರಿಸ್ತಾನೆ ಅಥವಾ ಒಂದು ಕಡೆ ನೆಲೆಯಾಗಿ ನಿಲ್ತಾನೆ, ಆದರೆ ಅವನಲ್ಲಿ ಯಾವ ಲೌಕಿಕ ಉದ್ದೇಶವೂ ಇರೋದಿಲ್ಲ. ಅವನ ಬದುಕಿನ ಮರ್ಮ ಇದು, ರಹಸ್ಯ ಇದು, ಲಿಂಗಾಂಗ ಸಂಬಂಧದ ಮಹಿಮೆ ಇದು. ಅವನ ನಡೆ ಪವಿತ್ರ ಕಣ್ರಿ. ಅವನ ನುಡಿ ಸತ್ಯಗರ್ಭಿತ. ನಿರಂಜನ ಮೂರ್ತಿಯಾದ ಅವನು ಜಗತ್ತಿನೆಲ್ಲೆಡೆ ಪೂಜ್ಯನೀಯ. ಇದು ಜಂಗಮನ ವ್ಯಕ್ತಿತ್ವ, ಜಂಗಮದ ವ್ಯಕ್ತಿತ್ವ. ಅದಕ್ಕೆ ಯಾರು ಜಂಗಮ ಅಂದ ತಕ್ಷಣ ಯಾರೋ ನಮಗೆ ಮೊದಲಿಂದಲೂ ಏನು ಹೇಳಿದರೆ ಅದೊಂದು ಜಾತಿ ಸೂಚಕ ಅಂತಂದು. ಇಲ್ಲ, ಅಲ್ಲ ಅಲ್ಲ. ಜಂಗಮಕ್ಕೆ ವಿಶಾಲವಾದ ಅರ್ಥ ಇದೆ ಅನ್ನೋದು ಈ ವಚನಗಳ ಮೂಲಕ ನಮಗೆ ಈಗ ಅರ್ಥವಾಗ್ತಾ ಇದೆ. ಹಸಿವಿಲ್ಲದೆ ಉಣಬಲ್ಲಡೆ ಅಂದ್ರೆ ಏನ್ ನೋಡಿ, ಅರ್ಥ ನೋಡಿ, ಅರ್ಥಗಳನ್ನು ನೋಡ್ಬೇಕಿದು. ಗಮನವಿಲ್ಲದೆ ಸುಳಿಯಬಲ್ಲಡೆ, ನಿರ್ಗಮನಿಯಾಗಿ ನಿಲ್ಲಬಲ್ಲಡೆ, ಅದು ವರ್ಮ. ಅವನ ರಹಸ್ಯ ನೋಡಿ. ಯಾವ ಉದ್ದೇಶ ಇರ್ತಾ ಇದೆ ಅವನಿಗೆ? ಗಮನ ಇರುತ್ತೆ ಅವನಿಗೆ, ಇಲ್ಲೊಂದು ದೊಡ್ಡ ಮಠ ಕಟ್ಟಬೇಕು, ಇಲ್ಲೊಂದು ನಾನು ಮಠಾಧಿಪತಿ ಆಗಬೇಕು, ಅಷ್ಟೊಂದು ವಾಹನಗಳನ್ನ ತೆಗೆದುಕೊಳ್ಬೇಕು, ಅದೇನೂ ಇಲ್ಲ. ಗಮನವಿಲ್ಲದೆ ಸುಳಿಯಬಲ್ಲಡೆ. ಯಾವುದೇ ಒಂದು ನಿರ್ದಿಷ್ಟ ಗುರಿಗಳನ್ನ ಇಟ್ಕೊಂಡು ಅವನು ಸುಳಿಯೋಲ್ಲ ರೀ. ನಿರ್ಗಮನಿಯಾಗಿ ನಿಲ್ಲಬಲ್ಲಡೆ. ಯಾವುದರತ್ತ ಲೌಕಿಕ ಒಂದು ವಿಷಯಗಳತ್ತ ಆತ ಇಲ್ಲ, ನಿರ್ಗಮನಿಯಾಗಿರ್ತಾನೆ ಆತ. ಅದೇ ಅವನ ರಹಸ್ಯ. ವರ್ಮ ಅಂದ್ರೆ ರಹಸ್ಯ. ಹೀಗಾಗಿ ಅವರ ನಡೆ, ಇಂತಹ ಜಂಗಮರ ನಡೆ ಪಾವನವಾಗಿರ್ತಾ ಇದೆ. ನೋಡಿದೀವಿ ನಾವು ಅನೇಕ ಶರಣರನ್ನ ನಾವು ನೋಡಿದೀವಿ. ಹಿಂದೆ ಏನು ಈ ಭೂಮಿ ಮೇಲೆ ಆಗಿ ಹೋಗಿಲ್ವೇ ಅವರು? ಅಂತ ಜಂಗಮನ್ನು ನಾವು ನೋಡಿದೀವಲ್ಲ. ಹೇಗೆ ಅವರು ಶತಾಯುಷಿಗಳಾದರು, ಹೇಗೆ ಅವರು ಜೀವನ ಮಾಡಿದರು, ಹೇಗೆ ನಮ್ಮನ್ನು ಪಾವನ ಮಾಡಿದರು. ಯಾಕೆ? ಅವರ ನಡಪು ಪಾವನ, ಅವರ ನುಡಿ ತತ್ವ. ತೋಂಟದ ಸಿದ್ಧಲಿಂಗೇಶ್ವರ ಒಬ್ಬ ಶಿವಯೋಗಿಗಳನ್ನು ನೋಡಿ, ಸಿದ್ದರಾಮೇಶ್ವರ ಶಿವಯೋಗಿಗಳನ್ನು ನೋಡಿ, ಷಣ್ಮುಖ ಸ್ವಾಮಿಗಳನ್ನ ನೋಡಿ, ಅವರ ನಡೆ ಪಾವನ, ಅವರ ನುಡಿ ತತ್ವ. ಅದಕ್ಕೆ ಇಂಥ ಎಲ್ಲ ಶಿವಯೋಗಿಗಳಿಗೆ, ಇವರಿಗೆಲ್ಲ ಜಗದಾರಾಧ್ಯರೆಂಬೆ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾ ಇರುವಾಗ ಅವರ ಒಂದು ವ್ಯಕ್ತಿತ್ವವನ್ನ ನಾವು ಅಭ್ಯಸನ ಮಾಡಬೇಕು. ಮುಂದಿನ ವಚನ ಅಲ್ಲಂ ಪ್ರಭುದೇವರದೇ, ಓದಿ ನೋಡೋಣ. ಯಾರನ್ನು? ಪರಮತತ್ವ ಪರಮಜ್ಞಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ್ಮ ಪ್ರಭುದೇವರ ವಚನ: ಪರಮತತ್ವ ಪರಮಜ್ಞಾನ ಪರಮಾರ್ಥ ಪರಾಪರ ವಾಗ್ಮನಕ ಗೋಚರ ಶಬ್ದ ಗಂಭೀರ ಉಪಮಾತೀತ ಉನ್ನತ ಪರಶಿವ ಜ್ಞಾನ ಜ್ಯೋತಿ ಸುಜ್ಞಾನದ ಪ್ರಭೆಯ ಬೆಳಗಿನೊಳಗೆ ಸುಳಿದಾಡುವ ಪರಮಾನಂದದ ಮಹಾಮಹಿಮಂಗೆ ಇಹಲೋಕವೇನು ಪರಲೋಕವೇನು ಅಲ್ಲಿಂದತ್ತ ಅಗಮ್ಯ ನಿರಾಳ ಪರಮ ಜ್ಞಾನದ ಸಿದ್ಧಿ ಮಹಾಲಿಂಗದ ಬೆಳಗು. ಗುಹೇಶ್ವರ, ನಿಮ್ಮ ನಿಜವನೆರೆದ ಮಹಾಮಹಿಮ ಶರಣಂಗೆ ನಮೋ ನಮೋ ಎಂಬೆನು. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 374. ಎಲ್ಲಿನಾರ್ಥಿಗಳು. ಶರಣು ಶಾಂತಕ್ಕ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಂ ಪ್ರಭುದೇವರು. ಶರಣು ಅಕ್ಕ. ಪರಮಾತ್ಮನು ನೋಡಿ, ಪರಮ ಆತ ಮಾತು ಮನಗಳಿಗೆ ಅಗೋಚರ, ಪರವಸ್ತು ನಿಶ್ಶಬ್ದವಾಗಿರ್ತಾ ಇದೆ,
ನಿಜವಸ್ತು ಆಗಿರ್ತಾ ಇದೆ. ಅದಕ್ಕೇನಾದ್ರು ಉದಾಹರಣೆ ಕೊಡಬಹುದಾ? ಉಪಮೆಗಳಿಗೆ ನಿಲುಕದ ಪರಶಿವ ಪರವಸ್ತು ಅಂದ್ಕೊಳ್ಳಿ. ಅವನ ದಿವ್ಯ ಜ್ಞಾನದ ಬೆಳಗಿನೊಳಗೆ ಸುಳಿದಾಡುವವ ನಿಜ ಜಂಗಮನೆನಿಸುತ್ತಾನೆ. ಪರಮತತ್ವ, ಪರಮಜ್ಞಾನ, ಪರಮಾರ್ಥ, ಪರಾಪರ ವಾಗ್ಮನ ಖಗೋಚರ ಶಬ್ದ ಗಂಭೀರ ಉಪಮಾತೀತ ಉನ್ನತ ಪರಶಿವ ಪರವಸ್ತುವಿನ ವರ್ಣನೆ ಇದು. ಅಂತಹ ಪರವಸ್ತುವಿನ ಜ್ಞಾನ ಜ್ಯೋತಿ ಸುಜ್ಞಾನದ ಪ್ರಭೆಯ ಬೆಳಗಿನೊಳಗೆ ಸುಳಿದಾಡುವ ಪರಮಾನಂದದ ಮಹಾಮಹಿಮನೇ ಜಂಗಮ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಆತ ಆನಂದ ಸ್ವರೂಪಿ, ಮಹಾಮಹಿಮ. ಆತನಿಗೆ ಇಹಲೋಕ ಏನು, ಪರಲೋಕ ಏನು, ಅವುಗಳಾಚೆ ಅವನ ಗಮನ. ಅಲ್ಲಿ ಅಗಮ್ಯ ನಿರಾಳ ಪರಮ ಜ್ಞಾನದ ಬೆಳಗು, ಮಹಾಲಿಂಗದ ನೆಲೆ. ಆ ಬೆಳಗಿನ ನೆಲೆಯಲ್ಲಿ ಬೆರೆತು ಸುಖಿಸುವಾತ ನಿಜವನ್ನು ಅರಿದಂತಹ ಮಹಾಂತ. ಅಂತಹ ನಿಜ ಜಂಗಮನಿಗೆ ನಮೋ ನಮೋ ಅಂತ ಅಲ್ಲಂ ಪ್ರಭುದೇವರೇ ನಮಿಸುತ್ತಿದ್ದಾರೆ. ಅಂದರೆ ಜಂಗಮನ ಮಹತಿಯನ್ನ ನೋಡಿ. ಆತನ ಏನು ಒಂದು ಜಂಗಮ ಅಂದ ತಕ್ಷಣ ಏನು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಅಂಥದನ್ನ ಅರ್ಥ ಮಾಡ್ಕೊಂಡ ಅವನು ಪರಮತತ್ವ, ಪರಮಜ್ಞಾನ, ಪರಮಾರ್ಥ, ಪರಾಪರ ವಾಗ್ಮನ ಖಗೋಚರ ಶಬ್ದ ಗಂಭೀರ ಉಪಮಾತೀತ ಉನ್ನತ ಪರಶಿವನ ಒಂದು ಸ್ವರೂಪವನ್ನ ಈತ ಕಂಡ್ಕೊಂಡಲ್ಲ. ಹೇಗೆ ಕಂಡ್ಕೊಂಡ? ಜ್ಞಾನಜ್ಯೋತಿ ಸುಜ್ಞಾನದ ಪ್ರಭೆಯ ಬೆಳಗಿನೊಳಗೆ ಸುಳಿದಾಡಿದ ಯಾರು? ಈ ಜಂಗಮ. ಆಗ ಆತನಿಗೆ ಪರಮಾನಂದದ ಮಹಾಮಹಿಮನಾಗಿ ಬಿಡ್ತಾನೆ ಅವನು. ಅಲ್ಲಿಂದತ್ತ ಅಗಮ್ಯ ನಿರಾಳ ಪರಮಜ್ಞಾನದ ಸಿದ್ಧಿ, ಮಹಾಲಿಂಗದ ಬೆಳಗು. ಅದು ಶಿವಯೋಗದ ಒಂದು ಮಜಲುಗಳು. ಇಂತಹ ಒಬ್ಬ ಜಂಗಮನಿಗೆ ಅಲ್ಲಂ ಪ್ರಭುದೇವರೇ ನಮಿಸ್ತಾರಂದ್ರೆ ಜಂಗಮದ ಮಹತ್ವವನ್ನ ನಾವು ಗಮನಿಸಬೇಕು ಬಂಧುಗಳೇ. ಚನ್ನಬಸವಣ್ಣನವರ ಒಂದು ವಚನ ಬರ್ತಾ ಇದೆ, ಓದಿ ಯಾರಾದರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಸ್ವಾನುಭವದ ನೆಲೆಯಲ್ಲಿರುವ ಚನ್ನಬಸವಣ್ಣನವರ ವಚನ. ಕುಲ ಒಳೆದು, ಛಲ ಒಳೆದು, ಮದ ಒಳೆದು, ಮಚ್ಚರ ಒಳೆದು, ಆತ್ಮತೇಜ ಒಳೆದು, ಸರ್ವ ಅಹಂಭಾವ ಒಳೆದು ನಿಜ ಉಳಿಯಿತು. ಲಿಂಗ ಜಂಗಮವೆಂಬ ಶಬ್ದವಿಡಿದು ಸಾಧ್ಯವಾಯಿತು ನೋಡ. ತಾನಳಿದು ತಾನುಳಿದು ತಾನು ತಾನಾದ ಸಹಜ ನಿಜ ಪದವಿಯಲ್ಲಿ ಕೂಡಲ ಚನ್ನ ಸಂಘ ಲಿಂಗೈಕ್ಯವು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 724. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಅನ್ಸೂಯಕ್ಕ. ನೋಡಿ, ಚನ್ನಬಸವಣ್ಣನವರು ಜಂಗಮ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ, ಏನ್ ಹೇಳ್ತಿದ್ದಾರೆ ಅಂದ್ರೆ, ಜಂಗಮನು ಈ ಅಷ್ಟಮದಗಳಿಗೆ ಒಳಗಾಗಿರ್ಲಿಲ್ಲ. ಅವನು ಕುಲಛಲ ಅಂತ ಏನು, ಕುಲಛಲ ಮೊದಲಾದ ಅಷ್ಟಮದಗಳು ಏನು ಬರ್ತಾವಲ್ಲ, ಅದು ರಾಜ್ಯ, ತಪೋಮದ, ಯೌವನ, ರೂಪ, ಇವೆಲ್ಲ ಇದೆ ಆ ಅಷ್ಟಮದಗಳಲ್ಲಿ. ಅವುಗಳನ್ನ ಎಲ್ಲ ನಷ್ಟಗೊಳಿಸ್ಬಿಟ್ಟಿರ್ತಾನೆ. ಕಾಮಾದಿ ಎಲ್ಲ ಅರಿಷಡ್ ವರ್ಗಗಳನ್ನು ಸಹ, ಲೋಭ, ಮೋಹ, ಮದ, ಮತ್ಸರ ಅವೆಲ್ಲ ಅವನ್ನೆಲ್ಲವನ್ನು ಸಹ ಹಾಕಿರ್ತಾನೆ. ಏನು? ಶಿವಾತ್ಮ ತೇಜವನ್ನ ಮಾತ್ರ ಉಳಿಸಿಕೊಂಡಿರ್ತಾನೆ. ಸರ್ವ ಎಲ್ಲಾ ಅಹಂಭಾವವನ್ನ ಆತ ಅಳಿದಿ ನಷ್ಟ ಮಾಡಿಕೊಂಡು ಕೇವಲ ಒಂದು ಸತ್ಯ. ಯಾವುದು ಅದು ಸತ್ಯ? ಇಷ್ಟಲಿಂಗದ ಪೂಜೆಯಲ್ಲಿ ಕಂಡುಕೊಂಡಂತ ಒಂದು ಶಿವಸತ್ಯ ಅಂತೇನಿದೆಯಲ್ಲ, ಅದು ಮಾತ್ರ ಅವನಲ್ಲಿ ಇರ್ತಾ ಇದೆ. ಉಳಿದಿದ್ದೆಲ್ಲ ಎಲ್ಲ 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 ಈಗ ಅಳಿವಾಗಿ ಹೋಗಿದೆ, ನಷ್ಟವಾಗಿದೆ. ಈಗ ಆತ ಲಿಂಗವೇ ಜಂಗಮ, ಜಂಗಮವೇ ಲಿಂಗ ಎಂಬ ಶಬ್ದವಿಡಿದು, ಲಿಂಗ ಬೇರೆಯಲ್ಲ, ಜಂಗಮ ಬೇರೆಯಲ್ಲ, ಲಿಂಗ ಜಂಗಮವೆಂಬ ಶಬ್ದ ಬಿಡಿದು, ಇದೆಲ್ಲ ಹಾಗಿರೋದ್ರಿಂದ ಲಿಂಗ ಮತ್ತು ಜಂಗಮ ಒಂದೇ ಆಗಿದ್ದು ಆ ಒಂದು ಭಾವನೆಯಲ್ಲಿ ಇರೋದ್ರಿಂದ ಇದೆಲ್ಲ ಆತನಿಗೆ ಸಾಧ್ಯವಾಗ್ತಾ ಇದೆ. ಲಿಂಗವೇ ಜಂಗಮ, ಜಂಗಮವೇ ಲಿಂಗ ಎಂಬ ಶಬ್ದದಲ್ಲಿ ಅಪ್ರತಿಮ ವಿಶ್ವಾಸವನ್ನಿಟ್ಟಿರ್ತಾನೆ ಆತ. ತಾನೆಂಬುದು ಅಳಿದು, ತಾನಳಿದು ಅಂತ ಬಂತು ನೋಡಿ ಇಲ್ಲಿ, ತಾನೆಂಬುದು ಅಳಿದು ತಾನು ಲಿಂಗಾಂಗವೆಂಬುದು ಮಾತ್ರ ಉಳಿದು ತಾನು ಆಗ ನಿಜದ ನೆಲೆಯಲ್ಲಿ ತಾನಾದ ಸಹಜ ಶಿವ ಪದವಿಯಲ್ಲಿ ಲಿಂಗೈಕ್ಯನಾಗ್ತಾನೆ. ಇಲ್ಲಿ ಜಂಗಮನ ಒಂದು ಗುಣಧರ್ಮಗಳನ್ನ, ಆತನ ಶಿವಯೋಗವನ್ನ ನಮ್ಮ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಆ ಜಂಗಮ ಆತನು ಅಷ್ಟಮದಗಳನ್ನ, ಅರಿಷಡ್ ವರ್ಗಗಳನ್ನ ಏನು ಎಲ್ಲವನ್ನೂ ಅವನು ಎಲ್ಲ ಮತ್ಸರ ಅವೆಲ್ಲವನ್ನ ತೆಗೆದು ಹಾಕಿ ಕೇವಲ ಶಿವಾತ್ಮ ತೇಜ. ಯಾಕೆ? ಇಷ್ಟಲಿಂಗ ಪೂಜೆಯಲ್ಲಿ ಅವನಿಗೆ ಅದು ದೊರಕ್ತಾ ಇದೆ. ಎಲ್ಲ ಅವನ ಅಹಂಭಾವ
ಯಾವುದೇ ರೂಪದ್ದಿರಲಿ ಅದೆಲ್ಲವೂ ಈಗ ನಷ್ಟವಾಗಿ ಕೇವಲ ಲಿಂಗ ಜಂಗಮ. ಲಿಂಗವೇ ಜಂಗಮ, ಜಂಗಮವೇ ಲಿಂಗ. ಅಂದ್ರೆ ಕೊನೆಗೆ ಆತ ಲಿಂಗ 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 ಆಗಿ ಬಿಡ್ತಾ ಇದ್ದಾನೆ. ಇದು ನಿಜ ಒಂದು ಶರಣನ ಆ ಜಂಗಮನ ರೂಪವಾಗ್ತಾ ಇದೆ ಚನ್ನಬಸವಣ್ಣವರ ಒಂದು ಶಬ್ದಗಳಲ್ಲಿ. ಅಕ್ಕ ಮಹಾದೇವಿ ತಾಯಿಯವರು ಬರ್ತಾ ಇದ್ದಾರೆ. ಓದಿ ಯಾರಾದ್ರೂ ಈ ವಚನವನ್ನ. ಶರಣು ನಾನು ಓದ್ತಾ ಇದ್ದೀನಿ. ಓದಿ ಅಣ್ಣ ನಂಜಪ್ಪನ ಓದಿ. ಆಯ್ತು ಭೇಟಿಯಾಗಿ ಅದಕ್ಕೆ. ಓದಿ ಓದಿ. ಸಂಸಾರವೆಂಬ ಹಾಗೆಯ ಎನ್ನ ತಂದೆ ಎನ್ನ ವಂಶ ತಪ್ಪದೆ ಅರಸಿಕೊಂಡು ಬರುತ್ತಿದ್ದೇಯ ಎನ್ನುವನು ಅರಸಿ ಅರಸಿ ಹಿಡಿದು ಕೊಲ್ಲುತ್ತಿದೆ ನಿನ್ನ ಮರೆಹೊಕ್ಕೆ ಕಾಯಯ್ಯ ಎನ್ನ ಭಿನ್ನಪವನ್ನು ಅವತರಿಸ. ಚನ್ನಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 5 ವಚನ ಸಂಖ್ಯೆ 384. ಶರಣು ನಂಜಪ್ಪಣ್ಣ. ಶರಣಣ್ಣ. ಹಿರಿಯ ಶರಣರಾದ ನಂಜಪ್ಪನವರ ಪಾದಾರವಿಂದಗಳಿಗೆ ನಮಿಸುತ್ತಾ ಗುರುಮಾತೆ ಅಕ್ಕ ಮಹಾದೇವಿಯವರು ಎಷ್ಟು ಚೆನ್ನಾಗಿ ಹೇಳ್ತಿದಾರಂತೆ. ಇಂತಹ ಜಂಗಮರು ಏನಂದ್ರೆ ಇಂಥ ಜಂಗಮರು ಈಗ ಅವ್ರನ್ನ ಹುಡ್ಕೋತ್ ಹೋಗ್ಬೇಕು ನಾವು ಅಷ್ಟೇ, ಎಲ್ಲಿದ್ದಾರೋ ಗೊತ್ತಿಲ್ಲ. ಆದರೆ ಆ ಜಂಗಮರು ನೆಲೆಸಿದ ಧರೆಯು ಪಾವನವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದೊಂದು ಶಿವನ ನೆಲೆಯೇ ಆಗ್ತಾ ಇದೆ. ಅವರ ಒಂದು ಸ್ಥಳ ನಿಜ ಶರಣವೆನಿಸ್ತಾ ಇದೆ. ಸಂಸಾರವೆಂಬ ಹಗೆಯಯ್ಯ ಎನ್ನ ತಂದೆ ಎನ್ನ ವಂಶದಪ್ಪದೆ ಅರಸಿಕೊಂಡು ಬರುತ್ತಿದೆಯಯ್ಯ. ಯಾರು? ನನ್ನ ಅಜ್ಜ ಹೀಗಿದ್ದ, ಅವನ ಅಪ್ಪ ಹೀಗಿದ್ದ, ನಮ್ಮಪ್ಪ ಹೀಗಿದ್ರು. ಅದು ಒಂದು ಆ ಬಂಧನ ಹಾಗೇನೆ. ನಾವು ಆ ವಂಶದವರು, ಆ ಕುಲದವರು, ಆ ಮಣ್ತನದವರು, ಅದನ್ನ ಅರಸಿಕೊಂಡು ಹಾಗೇನೆ ಬರ್ತೀವಿ ಎನ್ನುವ ಅರಿಸಿ ಹಿಡಿದು ಕೊಲ್ಲುತ್ತಿದೆಯಾ ಅಂತಿದ್ದಾರೆ ನಮ್ಮ ತಾಯಿ. ನಿನ್ನ ಮೊರೆಹಕ್ಕೆ ಕಾಯಯ್ಯ ಎನ್ನ ಭಿನ್ನಪವನ ಅವತರಿಸ ಅಂತ ಯಾಕೆ ಅಕ್ಕ ಮಹಾದೇವಿಯವರು ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಸಂಸಾರವೆಂಬ ಹಗೆಯಿಂದ ನಮಗೆ ಬಿಡಿಸ್ಬೇಕೀಗ. ನಾವು ಇದರಿಂದ ಹೊರಗೆ ಬರಬೇಕು. ಈ ಒಂದು ನಮ್ಮ ಭಿನ್ನವನ್ನ ಯಾರು ಕೇಳ್ಕೊಳ್ತಾರೆ ಅಂದ್ರೆ ಜಂಗಮರಿಗೆ ನಾವು ಅರಿಕೆ ಮಾಡಿಕೊಳ್ಬೇಕಾಗ್ತಾ ಇದೆ. ನಿನ್ನ ಮರೆ ಹೊಕ್ಕೆ ಕಾಯಯ್ಯ ಎನ್ನ ಭಿನ್ನಪವನ ಧರಿಸ ಅಂತ ಅಕ್ಕ ಮಹಾದೇವಿ ತಾಯಿಯವರು ಆ ಜಂಗಮನಲ್ಲಿ ಬೇಡಿಕೊಳ್ಳುವ ಒಂದು ಪ್ರಾರ್ಥನೆ ಇದಾಗಿದೆ. ಹಾಗೇನೆ ಗುರುದೇವರು ಹೇಳ್ತಾ ಇದ್ದಾರೆ. ಇದನ್ನ ನಾವು ಈಗಾಗಲೇ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ಈ ವಚನ ನಿರ್ವಚನವನ್ನ ಮಾಡಿದ್ವಿ. ಯಾವುದು? ಈ ಶಿವಚಿಂತೆ ಶಿವಜ್ಞಾನವಿಲ್ಲದ ಒಂದು ಮನುಜರು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಓದಿ ನೋಡೋಣ ಯಾರಾದ್ರೂ. ಇದು ಶಿವಚಿಂತೆ ಶಿವಜ್ಞಾನ. ಓಂ ಶ್ರೀ ಗುರು ಬಸವಲಿಂಗಾಯ. ವೀಣಾ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು. ಸಗಣಕ್ಕೆ ಸಾಸಿರ ಹುಳುಟ್ಟವೇ ದೇವಾ. ಸಗಣಕ್ಕೆ ಸಾಸಿರ ಹುಳುಟ್ಟದೆ ದೇವಾ. ಕಾಡಮೃಗ ಒಂದಾಗಿ ಇರಲಾಗದೆ ದೇವಾ. ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವಾ. ಕಾಡಮೃಗ ಒಂದಾಗಿ ಇರಲಾಗದೆ ದೇವಾ. ಊರ ಮೃಗ ಒಂದಾಗಿ ಇರಲಾಗದೆ ಹರನೆ. ಊರ ಮೃಗ ಸಂಗನ ಶರಣರಿಲ್ಲದ ಊರು. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು. ದೇಶ ವನವಾಸ ನರವಿಂದ್ಯ ಕಣಿರಣ್ಣ. ದೇಶ ವನವಾಸ ನರವಿಂದ್ಯ ಕಣಿರಣ್ಣ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 156. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ಈ ವಚನವನ್ನ ಮಂಡಿಸಿದ ದಾಕ್ಷಾಯಿಣಿ ಅಕ್ಕನವರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಪ್ಪರೇ. ಶರಣು ಅಕ್ಕ. ನೋಡಿ, ಮನುಷ್ಯ ನಿಜವಾಗಿಯೂ ಮನುಷ್ಯನಾಗಬೇಕಾದರೆ ಶಿವಚಿಂತೆ ಶಿವಜ್ಞಾನಗಳು ಅವಶ್ಯಕ. ಉದಾತ್ತವಾದ ಗುರಿ ಇಲ್ಲದೆ ಬದುಕುವ ಒಂದು ಜೀವನ, ಅದೊಂದು ಹೇಗಿರುತ್ತೆ ಹೇಳಿ? ಆ ಜೀವನ ಯಾವುದೇ ಗುರಿ ಇಲ್ಲ, ಗೊತ್ತಿಲ್ಲ, ಏನೂ ಇಲ್ಲ. ಅದು ಒಂದು ಕ್ರಿಮಿಕೀಟಗಳಂತೆ, ಕಾಡು ಪ್ರಾಣಿಗಳಂತೆ ಆಗ್ಬಿಡ್ತಾ ಇದೆ.
ಶಿವಜ್ಞಾನವಿಲ್ಲದ ಜನರು ಶಗಣಿಯಲ್ಲಿಯ 1000 ಹುಳುಗಳಂತೆ ಸಹಸ್ರ ಸಂಖ್ಯೆಯಲ್ಲಿರ್ತಾರೆ. ಎಷ್ಟು ಜನ ಬರ್ತಾರೆ ಸ್ವಾನುಭವದ ನೆಲೆಯಲ್ಲಿ ಈ ಚಿಂತನೆಯನ್ನ ಕೇಳಲು? ಬರೋಲ್ಲ. ಅದೇ ಹೊರಗಡೆ ಎಷ್ಟೊಂದು ಈಗ ಯಾರೋ ಒಬ್ರು ಟಿವಿಯಲ್ಲಿ ನೋಡ್ತಿರ್ತಾರೆ, ಯಾರೋ ಒಬ್ರು ಮೊಬೈಲ್ ನಲ್ಲಿ ಕೂತ್ಕೊಂಡಿರ್ತಾರೆ, ಯಾರೋ ಒಬ್ರು ಹೋಟೆಲ್ ನಲ್ಲಿದ್ದಾರೆ, ಯಾರೋ ಒಬ್ರು ಬಾರ್ ನಲ್ಲಿದ್ದಾರೆ. ಯಾಕೆ? ಸಗನಕ್ಕೆ ಸಾಸಿರ ಹುಳು ಹುಟ್ಟುವೆ ದೇವ. ಯಾರಿಗೆ ಬೇಕ್ರಿ ಇದು? ಯಾರಿಗೆ ಬೇಕು ಈ ಶಿವಚಿಂತೆ ಶಿವಜ್ಞಾನ? ಇವರ ಸಂಖ್ಯೆ ಬಹಳ ಕಡಿಮೆ. ಸಗನಕ್ಕೆ ಸಾಸಿರ ಹುಳು ಆದಾರಲ್ಲ, ಲಕ್ಷಾಂತರ ಜನ ಇದ್ದಾರೆ. ಅವರು ಯಾಕೆ ಬೇಕ್ರಿ ನಮಗೆ ಶಿವಚಿಂತೆ ಶಿವಜ್ಞಾನ ಅಂತಾರೆ. ಅವರ ಸಂಖ್ಯೆ ಹೆಚ್ಚಿದೆ ರೀ. ಶಿವಚಿಂತೆ ಶಿವಜ್ಞಾನ ಬೇಕಾದವರ ಸಂಖ್ಯೆ ಬಹಳ ಕಡಿಮೆ ಇರ್ತಾ ಇದೆ. ಆದ್ರೆ ಅದು ಬೇಡವಾದ ಜನರ ಸಂಖ್ಯೆ ಲಕ್ಷವಾಗಿದೆ, ಲಕ್ಷಾಂತರವಾಗಿದೆ. ಯಾಕೆ? ಸಗನಕ್ಕೆ ಸಾಸಿರ ಹುಳು. ನೋಡ್ಬೇಕು ಏನ್ ಹೇಳ್ತಿದ್ದಾರೆ ಗುರುದೇವರು. ಎಷ್ಟು ಚೆನ್ನಾದ ಒಂದು ಉದಾಹರಣೆನ ಉಪಮೆಯನ್ನು ಕೊಡ್ತಾರೆ ನೋಡಿ. ಸಗನಕ್ಕೆ ಸಾಸಿರ ಹುಳ, ಬುಜು ಬುಜು ಅಂತ ನೀವು ನೋಡ್ಬಹುದು. ಒಂದ್ 3-4 ದಿನ ಇಟ್ಟು ನೋಡಿ ಎಮ್ಮೆ ಶಗನನ. ಬುಜು ಅಂತ ಎಷ್ಟೊಂದು ಹುಳ ಅಲ್ಲಿ ಕಾಣಿಸ್ತಾವೆ. ಬನ್ನಿ, ನಾವು ಫ್ರೀ ಆಗಿ ಉಚಿತವಾಗಿ ನಿಮಗೆ ಶಿವಜ್ಞಾನವನ್ನ ಕೊಡ್ತೀವಿ, ಶಿವ ಚಿಂತನೆಗೆ ನಿಮಗೆ ಹಚ್ತೀವಿ ಬನ್ನಿ ಅಂದ್ರೆ ಯಾರು ಬರ್ತಾರೆ? ಯಾರು ಬರೋಲ್ಲ. 100 ಸಂಖ್ಯೆಯನ್ನು ನಮ್ ದಾಟ್ತಾ ಇಲ್ಲ ನಮ್ಮ ಈ ಭಕ್ತಿಯ ನೆಲೆಯಾದ ಸ್ವಾನುಭವದ ನೆಲೆ. ಅದೇ 1 ರೂಪಾಯಿಯಿಂದ 1 ಲಕ್ಷ ರೂಪಾಯಿ ಹೇಗೆ ಮಾಡಬೇಕು ಅಂತ ಏನಾದ್ರೂ ಒಂದು ವಿಚಾರ ಸಂಕೀರ್ಣ ಇಡಿ. ಸಗನಕ್ಕೆ ಸಾಸಿರ ಹುಳು ಹುಟ್ಟುತ್ತಾ ಇವೆ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಶಿವಜ್ಞಾನವಿಲ್ಲದ ಜನರು ಸಗನದಲ್ಲಿಯ 1000 ಹುಳುಗಳಂತೆ ಸಹಸ್ರ ಸಂಖ್ಯೆಯಲ್ಲಿರ್ತಾರೆ. ಮಾಯಾ ಮಲಿನದಲ್ಲಿ ಜನರು ಈ ಲೌಕಿಕ ಜಗತ್ತಿನ ಮಾಯಾಜಾಲದಲ್ಲಿ ವಿಲವಿಲನೆ ಒದ್ದಾಡ್ತಾರೆ. ಕಾಡಿನ ಮೃಗಗಳಲ್ಲಿ ಅನೇಕ ಜಾತಿ ಇರ್ತವೆ. ಕಾಡಿನ ಮೃಗಗಳು ಒಂದೊಂದು ಜಾತಿಯ ಪ್ರಾಣಿಯು ಗುಂಪಾಗಿ ಒಂದೊಂದು ಕಡೆ ವಾಸಿಸುತ್ತಾ ಒಂದನ್ನೊಂದು ಬೇಟೆಯಾಡಿ ತಿನ್ನುತ್ತಾ ಹೊಟ್ಟೆ ಹರಿತಾ ಇರ್ತವೆ ಕಾಡಿನಲ್ಲಿ. ಊರ ಮಗ ಅಂದ್ರೆ ನಾವೇ, ಬೇರೆ ಯಾರೂ ಅಲ್ಲ. ಊರ ಮೃಗ ಅಂದ್ರೆ ಅಲ್ಲಿರುವ ಮಾನವರು. ತಮ್ಮ ಜಾತಿಗೆ ಅನುಗುಣವಾಗಿ ಹಾರುವ ಕೇರಿ, ಅಗಸರ ಕೇರಿ, ಬೆಸ್ತರ ಕೇರಿ, ಲಿಂಗಾಯತರ ಕೇರಿ, ಅಯ್ಯರ ಕೇರಿ ಮುಂತಾದ ಕೇರಿಗಳನ್ನ ಮಾಡಿಕೊಂಡು ಒಗ್ಗಟ್ಟಿಲ್ದೆ ಬಾಳ್ತಾ ಇದ್ದೀವಿ. ಊರ ಮಗ ಒಂದಾಗಿರಲಾರದೆ. ಬೇರೆ 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 ಸ್ಟ್ರೀಟ್ಸ್, ಬೇರೆ 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 ಓಣಿಗಳು. ಏಕೆ? ನಾವು ಒಂದಾಗಿ ಬಾಳಲ್ಲ. ನಾವು ಊರು ಮೃಗಗಳು. ಅಡ್ಡಗೋಡೆಗಳನ್ನ ಕಟ್ಕೊಂಡಿದೀವಿ. ಜಾತಿಯ ವಿಷ ಬೀಜಗಳನ್ನ ಬಿತ್ತಾ ಇದ್ದೀವಿ. ಅವ್ರ ಜಾತಿನೇ ಬೇರೆ, ನಮ್ಮ ಜಾತಿನೇ ಬೇರೆ. ನಮ್ಮ ಜಾತಿಗೆ ಒಬ್ಬ ಗುರು ಬೇರೆ, ಅವ್ರ ಜಾತಿ ಗುರು ಬೇರೆ, ಅವ್ರ ಮಠ ಬೇರೆ, ನಮ್ಮ ಮಠ ಬೇರೆ, ಆ ಕುಲ ಬೇರೆ, ಈ ಕುಲ ಬೇರೆ. ಒಗ್ಗಟ್ಟೇ ಇಲ್ಲ. ಇಂತಹ ಜನರಿಗೆ ಶಿವಚಿಂತೆ ಶಿವಜ್ಞಾನ ಶರೀರರು ಎಲ್ಲಿ ಇರೋದಿಲ್ವೋ? ಯಾರು ಹೇಳೋರು ಇವ್ರಿಗೆ? ಯಾರು ಹೇಳೋರು? ಈಗ ಅವ್ರು ಇಲ್ಲದ ಸ್ಥಿತಿ ಇದೆ. ಈಗ ಇವ್ರಿಗೆ ಹೇಳಬೇಕಾದ ಶಿವಚಿಂತೆ ಶಿವಜ್ಞಾನವನ್ನು ಕೊಡಬೇಕಾದ ಶರಣರಿಲ್ಲದ ಊರೇ ಎಲ್ಲ ಊರುಗಳಿಗೆ ಆಗ್ತಾ ಇವೆ. ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ಅಂದ್ರೆ ಏನು? ಶಿವಚಿಂತೆ ಶಿವಜ್ಞಾನವಿಲ್ಲವಿರುವ ಶರಣರು ಎಲ್ಲಿ ಇರೋದಿಲ್ವೋ ಆ ಊರು ದೇಶ ಒಂದು ದುರ್ಗಮ ಕಾಡಿನಂತೆಯೇ ಇರ್ತಾ ಇದ್ದು ಅಲ್ಲಿರುವವರ ಜೀವನ ವನವಾಸವೇ ಆಗಿರ್ಬೇಕಲ್ವೇ ಮತ್ತೆ. ಆದ್ದರಿಂದ ಒಂದು ಶಿವ ಬಾಳ್ವೆಗೆ ನಿರ್ದೇಶನ ಕೊಡಲು ಆಯಾ ಪ್ರದೇಶದಲ್ಲಿ ಒಬ್ಬ ಜಂಗಮನ ನೆಲೆ ಅವಶ್ಯವಾಗುತ್ತಾ ಇದೆ. ಅದಕ್ಕೆ ಮಠ ಅಂತ ಬಂತು. ಮಠಕ್ಕೆ ಗುರು ಅಂತ ಕೊಟ್ರು. ಆ ಮಠದ ಗುರು ಒಬ್ಬ ಜಂಗಮನಾಗಿ ಜಂಗಮದ ನಿಜಾರ್ಥವನ್ನ ಅರ್ಥ ಮಾಡಿಕೊಂಡು ಇದನ್ನ ಹೇಳ್ಬೇಕಾಗಿತ್ತು. ಅದು ಕಾಣ್ತಾ ಇಲ್ಲ. ಹೀಗಾಗಿ ಅವ್ರೇನಂದ್ರು, ಆಯಾ ಪ್ರದೇಶದಲ್ಲಿ ಅಂತ ಊರಲ್ಲಿ ಒಬ್ಬ ಜಂಗಮನ ನೆಲೆ ಅವಶ್ಯವಾಗಿ ಬೇಕಾಗಿತ್ತು. ಅವನಿದ್ದ ಸ್ಥಳದಲ್ಲಿ ಶಿವನ ನೆಲೆ ಇರುತ್ತದೆ ಅಂತಾನೂ ನಮ್ಮ ಗುರುದೇವರು ಹೇಳಿದ್ರು. ಆ ಕ್ಷೇತ್ರ ಪಾವನವಾಗ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಕಂಡು ಬರ್ತಾ ಇಲ್ವೇ? ಒಂದೊಂದು ಊರಲ್ಲಿ ಮಠಾನೇ ಇಲ್ಲ, ಅಲ್ಲಿ ಜಂಗಮರು ಇಲ್ಲ. ಜಂಗಮರು ಇದ್ರೂ ಕೂಡ ಅವರನ್ನು ಹೇಳೋ ಅಂತ ಒಂದು ಶಿವಜ್ಞಾನ ಶಿವಚಿಂತನವನ್ನ ಕೇಳೋಕೆ ಜನನೂ ಇಲ್ಲ. ಅದೇ ಅಧೋಗತಿ ಆಗ್ತಾ ಇರೋದು ಇವತ್ತು. ಹೀಗಾಗಿ ಅಂತಹ ಜಂಗಮರು ಯಾವ ಊರಲ್ಲಿ ಇರ್ತಾರೋ, ಎಲ್ಲಿ ಇಂಥ ಗೋಷ್ಠಿಗಳು ನಡೀತಾವೆ, ಎಲ್ಲಿ ಇಂಥ ಚಿಂತನೆಗಳು ನಡೀತಾವೆ, ಯಾವ ಊರಲ್ಲಿ ಎಲ್ಲಿ ಆ ಜಂಗಮರ ಸಾನ್ನಿಧ್ಯ ಇರ್ತಾ ಇದೆ, ಎಲ್ಲಿ ಆ ಜಂಗಮರು ನೆಲೆಸಿರುತ್ತಾರೋ ಅಂತಹ ಊರುಗಳ ಬಗ್ಗೆ, ಅಂತಹ ನೆಲದ ಬಗ್ಗೆ ಗುರುಮಾತೆಯವರು ಮತ್ತೆ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಓದಿ ನೋಡೋಣ ಇದನ್ನ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ.
ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಸಮಗ್ರ ವಚನ ಸಂಪುಟ 5 ವಚನದ ಸಂಖ್ಯೆ 31. ಶರಣು ಶರಣಾರ್ಥಿ. ಶರಣು ಅಕ್ಕ. ಅಕ್ಕ ಮಹಾದೇವಿ ತಾಯಿಯವರು ಉಡುತಡಿಯಿಂದ ಕಲ್ಯಾಣಕ್ಕೆ ಏಕೆ ಬಂದ್ರು? ಬೇರೆ ಎಲ್ಲಾದ್ರೂ ಹೋಗ್ಬಹುದಾಗಿತ್ತಲ್ಲ? ಇಲ್ಲ, ಅವ್ರಿಗೆ ಕಲ್ಯಾಣಕ್ಕೆ ಬರ್ಬೇಕಾಗಿತ್ತು. ಯಾಕೆ ಹೇಳಿ? ಅದು ಜಂಗಮರು ನೆಲೆಸಿದ ಧರೆಯು, ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಂತ ಅರ್ಶಿಕೊಂಡು ಹುಡುಕಿಕೊಂಡು ಉಡುತಡಿಯಿಂದ ನಡೀತಾ ಬಂದ್ರು ತಾಯಿ ಕಲ್ಯಾಣಕ್ಕೆ. ಅದೊಂದು ಶಿವನ ನೆಲೆ. ಕಲ್ಯಾಣ ಅನ್ನೋದು ಅದೊಂದು ಶಿವನ ನೆಲೆಯಾಗಿರುತ್ತದೆ. ಜಂಗಮರು ನೆಲೆ ನಿಂತ ಸ್ಥಳ ನಿಜ ಸ್ಥಳ ಆಗಿರುತ್ತೆ ಅಂತ ತಿಳಿದುಕೊಂಡು ಅಲ್ಲಿವರೆಗೆ ನಡೆದು ಬಂದ್ರು. ನಮ್ಮ ಗುರುದೇವರು ನೆಲೆಸಿದ್ದ ಬಸವ ಕಲ್ಯಾಣ ಅವಿಮುಕ್ತ ಕ್ಷೇತ್ರವಾಗಿ ಲಕ್ಷಾಂತರ ಜನರನ್ನ ಜಗತ್ತಿನಾದ್ಯಂತ ಸೂಜಿಗಲ್ಲಿನಂತೆ ತನ್ನತ್ತ ಆಕರ್ಷಿಸಿದ್ದೇನು ಸುಳ್ಳೇನು? ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ಷ ಕ್ಷೇತ್ರವಾಗಿ, ಯಾಕೆಂದ್ರೆ ಕಣ್ಣಾರೆ ಕಂಡ ಮಹಾತಾಯಿಯವರು ಅಕ್ಕ ಮಹಾದೇವಿಯವರು ಈ ವಚನದ ಮೂಲಕ ನಾನು ನೋಡಿದೀನಪ್ಪ ಆ ಕ್ಷೇತ್ರವನ್ನ. ಆ ಕ್ಷೇತ್ರ ಹೇಗಿತ್ತಂದ್ರೆ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ವಿಮುಕ್ತ ಕ್ಷೇತ್ರವಾಗಿ ಅಂತ ಕಲ್ಯಾಣದ ವರ್ಣನೆ ಇಲ್ಲಿದೆ. ಅದನ್ನ ನಿರ್ಮಿಸಿದ ಸಾಧಿಸಿದ ಜಂಗಮ ಸ್ವರೂಪಿ ಬಸವ ತಂದೆಯವರ ಪಾದವಡಿಗಳಿಗೆ ಇವತ್ತು ಬಸವ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಅಕ್ಕ ಮಹಾದೇವಿ ತಾಯಿಯವರು ಯಾಕೆ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುವುದೇನು ಅಂದ್ರೆ, ಹಾಗೇನೆ ಯಾರಾದ್ರೂ ಅಂತಾರೇನ್ರಿ ಯಾರ ಪಾದಕ್ಕೆ ನಮೋ ನಮೋ ಅಂತ? ಇಲ್ಲ. ಆ ಕ್ಷೇತ್ರವನ್ನ ನಿರ್ಮಿಸಿದವರು ಯಾರು? ಲಕ್ಷಾಂತರ ಶರಣೆಯರನ್ನು ಆ ಕ್ಷೇತ್ರಕ್ಕೆ ಆಹ್ವಾನಿಸಿದವರು ಯಾರು? ಅಲ್ಲಿಯೇ ಅವರು ಉಳಿದುಕೊಳ್ಳುವಂತಹ ಅವರನ್ನ ಶಿವಯೋಗದಲ್ಲಿ ತೋರಿಸಿ ಅವರ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನ ಕೊಟ್ಟು ಕೊನೆಯ ತನಕ ಅವರು ಕಲ್ಯಾಣದಲ್ಲಿ ಇರುವ ಹಾಗೆ ಮಾಡಿದವರು ಯಾರು? ಗುರುದೇವರಾದ ಬಸವಣ್ಣನವರು. ಅದಕ್ಕೆ ತಾಯಿ ಏನ್ ಹೇಳ್ತಿದ್ದಾರೆ? ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ನಿಮ್ಮ ಶರಣರಿದ್ದ ಪುರುವೆ ಎಲ್ಲಿ ಕೈಲಾಸ ರೀ? ಏನು ಹಿಮಾಲಯದಲ್ಲಿ ಇದೆಯಾ? ಅಲ್ಲಿ ಶಿವನ ಜೊತೆ ಪಾರ್ವತಿ, ಗಣಪತಿ, ಷಣ್ಮುಖ ಅದು ಕೈಲಾಸ? ಆ ಪುರುವೆ ಅಲ್ಲ. ಅಲ್ಲ, ಎಲ್ಲಿ ಶರಣರಿರ್ತಾರೋ ಅದು ಕೈಲಾಸ. ಅದಕ್ಕೆ ಸಾಕ್ಷಿ ವಚನ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ವಿಮುಕ್ತ ಕ್ಷೇತ್ರವಾಯಿತು. ಅಂತಹ ಬಸವಣ್ಣನವರ ಒಂದು ಬಸವ ಜಯಂತಿಯ ನಿಮಿತ್ತವಾಗಿ ನಾವು ಕೂಡ ತಾಯಿಯವರೊಂದಿಗೆ ಪಾದಕ್ಕೆ ನಮೋ ನಮೋ ಅಂತ ಹೇಳೋಣ. ಮುಂದಿನ ವಚನ ಸ್ವತಂತ್ರ ಸಿದ್ಧಲಿಂಗ ಅವರದು, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸ್ವತಂತ್ರ ಸಿದ್ಧಲಿಂಗೇಶ್ವರರ ವಚನ. ಶಮೆ ದಮೆ ವಿವೇಕ ವೈರಾಗ್ಯ ಪರಿಪೂರ್ಣ ಭಾವ ಶಾಂತಿ ಕಾರುಣ್ಯ ಶ್ರದ್ಧೆ ಸತ್ಯ ಸದ್ಭಕ್ತಿ ಶಿವಜ್ಞಾನ ಶಿವಾನಂದ ಉದಯವಾದ ಮಹಾಭಕ್ತನ ಹೃದಯದಲ್ಲಿ ಶಿವನಿಪ್ಪ. ಆತನ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ಕೇವಲ ಮುಕ್ತಿಯಪ್ಪುದು ತಪ್ಪದಯ್ಯ. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ 935. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಮಹಾದೇವಿ ಅಕ್ಕ. ಏನ್ ಹೇಳಿದ್ರು ಸ್ವತಂತ್ರ ಸಿದ್ಧಲಿಂಗೇಶ್ವರರು? ಇವರು ನಮ್ಮ ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯರು. ಜಂಗಮನಲ್ಲಿ ಕ್ಷಮೆ, ದಯೆ, ವಿವೇಕ, ವೈರಾಗ್ಯ, ಪರಿಪೂರ್ಣವಾದ ಒಂದು ಶಾಂತಿ, ಕರುಣೆ, ಶ್ರದ್ಧೆ, ಸತ್ಯ, ಸದ್ಭಕ್ತಿ, ಶಿವಜ್ಞಾನ, ಶಿವಾನಂದ ಇವೆಲ್ಲ ತತ್ವಭಾವಗಳು ಉತ್ಪನ್ನವಾಗಿದ್ರಂದ ಆತನ ಹೃದಯದಲ್ಲಿ ಶಿವನಿರ್ತಾನೆ. ಹೀಗಾಗಿ ಆತನ ದರ್ಶನ, ಆತನ ಸ್ಪರ್ಶನ, ಆತನೊಡನೆ ಮಾಡುವ ಸಂಭಾಷಣೆಯಿಂದ ಬರೀ ಇಷ್ಟರಿಂದ ಕೇವಲ ಆತನ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ಮುಕ್ತಿ ದೊರಕುತ್ತದೆ, ಲಭಿಸುತ್ತದೆ ಅಂತ ಜಂಗಮನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಈ ಶರಣರು. ಹಾಗೇನೆ ಚನ್ನಬಸವಣ್ಣನವರು ಒಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ಕಾವಿ ಕಾಷಾಯಾಂಬರ ಜಡೆ ಮಾಲೆಯ ಧರಿಸಿದರೇನು ಜಂಗಮನಾಗಬಲ್ಲನೆ. ಸಾಕಾರದಲ್ಲಿ ಸನುಮತರಲ್ಲ, ನಿರಾಕಾರದಲ್ಲಿ ನಿರುತರಲ್ಲ. ತುರುಬು ಜಡೆ ಬೋಳೆನ್ನದೆ ಅರಿವುಳ್ಳಾತನೇ ಜಂಗಮ. ಅರಿವಿಲ್ಲದೆಲ್ಲ ವೇಷ ಕಾಣ ಕೂಡಲ ಚನ್ನ ಸಂಗಮ ದೇವ. ವಚನ ಸಮಗ್ರ ವಚನ ಸಂಪುಟ 3 ವಚನ ಸಂಖ್ಯೆ 1119. ಶರಣು ಶರಣಾರ್ಥಿ. ಶರಣು ಅಕ್ಕ. ಇಲ್ಲಿ ನೋಡಿ, ಚನ್ನಬಸವಣ್ಣವರು ಈ ಹೊರಗಡೆ ಒಂದು ಇದೇನು ಹಾಕೊಳ್ತಾರಲ್ಲ, ಇದ್ರ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ನಿಜ ಜಂಗಮರ ಬಾಹ್ಯ ಸ್ವರೂಪವನ್ನ ಕೊಡ್ತಾ ಇದ್ದಾರೆ ನಮ್ಮ ಚನ್ನಬಸವಣ್ಣವರು. ಕಾವಿ ಕಾಶಾಂಬರ, ಕೊರಳಲ್ಲಿ ಎದ್ದು ಕಾಣುವಂತೆ ಒಂದು ರುದ್ರಾಕ್ಷಿ ಜಡಮಾಲೆಯನ್ನ ಧರಿಸಿದ ತಕ್ಷಣ ಏನು ಜಂಗಮನಾಗ್ಬಿಡ್ತಾರೆ ಏನು?
ಆಗೋಲ್ಲ, ಹಾಗಾಗೋಲ್ಲ. ಯಾಕೆ ಯಾಕೆ ಆಗೋಲ್ಲ? ನಮ್ಮ ಚನ್ನಬಸವಣ್ಣವ್ರ ಪ್ರಶ್ನೆ ಇದೆ ಇಲ್ಲಿ, ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಸಾಕಾರವಾದ ಇಷ್ಟಲಿಂಗದಲ್ಲಿ ನಂಬಿಕೆ ಇಲ್ಲ, ನಿರಾಕಾರದ ಪ್ರಾಣಲಿಂಗ ಭಾವಲಿಂಗಗಳ ಅರ್ಚನೆಯಲ್ಲಿ ಆತ ನಿರತನಾಗಿಲ್ಲ. ಸುಮ್ಮನೆ ಒಂದು ತುರುಬ ಕಟ್ಟೋದು, ಜಡೆ ಬಿಡೋದು, ಬೋಳಾಗಿರೋದು ಅದೇನಲ್ಲ, ಅಲ್ಲ. ಅದೇನೋ ನೀವು ತುರುಬ ಕಟ್ಕೊಳ್ಳಿ, ಮೇಲೆ ಜಡೆ ತಗೊಂಬಣ್ಣಿ, ಜಡೆ ಬಿಡಿ, ಜಟೆ ಬಿಡಿ, ಏನೇ ಅನ್ನಿ, ಅಥವಾ ತಲೆಯನ್ನು ಪೂರ್ಣವಾಗಿ ಬೋಳಿಸ್ಕೊಳ್ಳು, ಇದೆಲ್ಲ ವೇಷಧಾರಿಗಳ ಲಕ್ಷಣ. ಅದು ಅಲ್ಲ. ಅದು ಅದರಲ್ಲಿ ಅವ್ರಿಗೇನೋ ನಂಬಿಕೆ ಇದ್ರೆ ಅದು ಅಲ್ಲ, ಅದಾಗೋಲ್ಲ. ಆತನಿಗೆ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಈ ಲಿಂಗಗಳ ಬಗ್ಗೆ ಜ್ಞಾನ ಎತ್ತಬೇಕು. ಸಾಕಾರ ಮತ್ತು ನಿರಾಕಾರದ ಬಗ್ಗೆ ಅರಿವಿರಬೇಕು. ಅರಿವಿಲ್ಲದೆಲ್ಲ ವೇಷಕಾನ, ಅದಿಲ್ಲದೆ ಎಲ್ಲ ಏನನ್ನ ನೀವು ಮಾಡ್ಕೋತಾ ಹೋದ್ರೆ, ತುರುಬು ಕಟ್ಕೊಂಡೆ, ಬೋಳ್ ಮಾಡ್ಕೊಂಡೆ, ತಲೆ ಕಾವಿ ಕಾಷಾಯ ಎಂಬರ್ಗೆ ಹಾಕೊಂಡೆ, ರುದ್ರಾಕ್ಷಿ ದಪ್ಪವಾದ ರುದ್ರಾಕ್ಷಿಗಳ ಮಾಲೆ ಹಾಕೊಂಡ್ರೆ ಅವನಿಗೆ ಜಂಗಮ ಅನ್ನೋಕ್ಕಾಗಲ್ಲ ಅಂತ ಚನ್ನಬಸವಣ್ಣವ್ರು ಹೇಳುವಾಗ ಜಂಗಮರ ಜ್ಞಾನದ ಬಗ್ಗೆ ನಾವು ಸಂಶಯ ಪಡಬೇಕಾಗ್ತಾ ಇದೆ. ಹೀಗಾಗಿ ಬಂಧುಗಳು, ಈ ಜಂಗಮ ಅನ್ನೋ ಶಬ್ದವನ್ನ ಅಲ್ಲಿ ಇಲ್ಲಿ ಸುಮ್ಮನೆ ನಾವು ಉಪಯೋಗಿಸ್ಲಿಕ್ಕೆ ಬರೋಲ್ಲ. ಈಗ ಹಡಪದ ಅಪ್ಪಣ್ಣಗಳ ಪುಣ್ಯಸ್ತ್ರೀ ಲಿಂಗಮ್ಮನವರು ಒಂದು ವಚನ ಬರ್ತಾ ಇದೆ, ಓದಿ ಯಾರಾದ್ರೂ. ನಾನೇ ಓದಲ್ರಿ. ಓದಿ ಅಕ್ಕ ಪ್ರೇಮಕ್ಕ, ಓದಿ. ಜಂಗಮವೇ ಜಗತ್ ಪಾವನವಯ್ಯ, ಆ ಜಂಗಮದ ನೆನೆಹೇ ಲಿಂಗವಾಯಿತು. ಅವರ ತನುವೇ ಎನ್ನ ಕಾಯವಾಯಿತು, ಅವರ ದರ್ಶನವೇ ನನಗೆ ಪರುಷವಾಯಿತು. ಆ ಪರುಷವಿಡಿದು ಮನವ ಲಿಂಗದಲ್ಲಿ ಬೆರೆಸಿ, ಕನಸು ಕಳವಳಿಕೆ ಹೆಸರುಗೆಟ್ಟು ಹೋದುವಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಸಮಗ್ರ ವಚನ ಸಂಪುಟ 5, ವಚನ ಸಂಖ್ಯೆ 1345. ಶರಣು ಅಕ್ಕ. ಇಲ್ಲಿ ನೋಡಿ, ತಾವೆಲ್ಲ ಬಹಳ ಜನ ಇಲ್ಲಿ ಶರಣರಿದ್ದೀರಾ. ನೋಡಿ ಈ ತಾಯಿಯ ವಚನ ಏನ್ ಹೇಳ್ತಿದ್ದಾರೆ. ಲಿಂಗಮ್ಮ ಅಂದ್ರೆ ತಾಯಿ ಲೋಕವನ್ನು ಪವಿತ್ರವನ್ನಾಗಿಸುವ ಜಂಗಮನನ್ನ ಜಂಗಮವೇ ಜಗತ್ಪಾವನ ಅಂತ ಅವರು ಹೊಗಳ್ತಾ ಇದ್ದಾರೆ. ಜಂಗಮನ ನೆನಹಿನಿಂದಲೇ ಲಿಂಗ ಆವಿರ್ಭವಿಸಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಜಂಗಮರ ದೇಹವೇ ತಮ್ಮ ಕಾಯವಾಯಿತು ಅಂತಾನು ಹೇಳ್ತಾ ಇದ್ದಾರೆ. ಅವರ ದರ್ಶನದಿಂದ ಪರುಷ ಮುಟ್ಟಿದ ಲೋಹ ಚಿನ್ನವಾದಂತೆ ತಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೇಳ್ತಾ ಇದ್ದಾರೆ. ಕೆಟ್ಟ ಕನಸುಗಳು, ಕಳವಳಿಕೆಗಳು ಹೇಳ ಹೆಸರಿಲ್ಲದಂತೆ ಓಡಿ ಹೋಗುತ್ತವೆ ಎಂದು ತಾಯಿ ಹೇಳ್ತಾ ಇರುವಾಗ ಜಂಗಮರ ಬಗ್ಗೆ ತಾಯಿಯವರ ಸಾತ್ವಿಕ ಭಾವನೆಗಳನ್ನ ಗಮನಿಸಬೇಕು. ಇನ್ನು ಇವತ್ತಿನ ಕೊನೆಯ ವಚನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನ ಓದಿ ನೋಡೋಣ ಯಾರಾದ್ರೂ. ಜಂಗಮದ ಗುಣವನ್ನು, ಜಂಗಮದ ಭೇದವನ್ನು, ಓದಿಬೇಕು. ಜಂಗಮದ ರೂಪವನ್ನು ಹೇಳಿಯೇ ಕೇಳಿರಣ್ಣ. ಜಂಗಮವೆಂದರೆ ಪರಮಜ್ಞಾನ ಸ್ವರೂಪನು, ಒಂದಿನ ಉಂಟಾಗಿ ಒಂದಿನ ಇಲ್ಲವಾಗಿಪ್ಪ ಉಪಜೀವಕನಲ್ಲ ಕಾಣಿರಣ್ಣ. ಉಪಾಧಿಕ ನಿರುಪಾಧಿಕನೆಂಬ ಸಂದೇಹ ಭ್ರಾಂತನಲ್ಲ ಕಾಣಿಭೋ. ಸತ್ತು ಚಿತ್ತಾನಂದ ಭರಿತನು, ಭಕ್ತನ ಪ್ರಾಣವೇ ತಾನಾಗಿಪ್ಪ ನಿತ್ಯ ಪರಿಪೂರ್ಣನೆ. ಜಂಗಮ ದೇವನೆಂದರಿಯಲು ಯೋಗ್ಯ ಕಾಣಿಭೋ. ಆ ಘನ ಚೈತನ್ಯವೆಂಬ ಜಂಗಮ ಮನೋಭಾವದಲ್ಲಿ ಆರಾಧಿಸಿ ಸುಖಿಯಾದೆನು ಕಾಣ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 460. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಜಂಗಮದ ಗುಣವನ್ನ, ಭೇದವನ್ನ, ರೂಪವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಜಂಗಮವೆಂದ್ರೆ ಪರಮಜ್ಞಾನ ಸ್ವರೂಪ ಆತ. ಒಂದು ದಿನ ಇದ್ದ, ಇನ್ನೊಂದು ದಿನ ಇಲ್ಲ ಅಂತ ಈ ತರದ ಒಂದು ಸಾಮಾನ್ಯ ಉಪಜೀವಕನಲ್ಲ ಆತ. ಒಂದು ದಿನ ಇಷ್ಟಲಿಂಗ ಪೂಜೆ ಮಾಡ್ಕೊಂಡೆ ಮತ್ತೊಂದು ದಿವಸ ಮಾಡ್ಕೊಳ್ಳಲ್ಲ, ಈ ತರ ಆತನಲ್ಲಿ ಇರೋಲ್ಲ. ಆತ ಯಾರಿಗೋ ಹೋಲಿಸಬಹುದಾದ ಉಪಾಧಿಕ ಅಥವಾ ಹೋಲಿಸಲಾಗದ ನಿರುಪಾಧಿಕ ಇಂಥ ಸಂದೇಹದ ಭ್ರಾಂತಿಯಲ್ಲಿ ಆತ ಇರೋದಿಲ್ಲ. ಅವ್ನಿಗೆ ಯಾರಿಗೂ ಹೋಲಿಸೋಕ್ಕೂ ಬರೋಲ್ಲ. ಅವನು ಅದು ಯಾವಾಗ್ಲೂ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ, ನನ್ನ ಯಾರಿಗಾದ್ರೂ ಹೋಲಿಸ್ಲಿ ಅಂತ. ಆತ ಸದಾ ಸತ್ಯ ಚಿತ್ತ ಆನಂದದ ಸಚ್ಚಿದಾನಂದ ಆಗಿರ್ತಾನೆ. ಆತ ತನ್ನನ್ನು ನಂಬಿದ ಭಕ್ತರ ಪ್ರಾಣವಾಗಿರ್ತಾ ಇದ್ದಾನೆ ಮತ್ತು ನಿತ್ಯ ಪರಿಪೂರ್ಣನಾಗಿರ್ತಾನೆ. ಆತ ಜಂಗಮ ದೇವನೆಂಬುವರನ್ನು ಅರಿಯಲು ಯೋಗ್ಯತೆ ಬೇಕು. ಆ ಘನಚೈತನ್ಯ ಸ್ವರೂಪಿಯಾಗಿರುವ ಜಂಗಮವನ್ನ ಮನೋಭಾವದಲ್ಲಿ ಆರಾಧಿಸಿ ನಾವೆಲ್ಲ ಸುಖಿಯಾಗಿರಬೇಕೆಂಬುದು ಶಿವಯೋಗಿಗಳ ಸದಾಶಯವಾಗಿದೆ. ಹೀಗೆ ಶಿವಯೋಗಿಗಳಾದ ಜಂಗಮರು ಯಾವ ಸ್ಥಾನದಲ್ಲಿರುವರೋ ಆ ಪ್ರದೇಶವು ಪವಿತ್ರವಾಗ್ತಾ ಇದೆ, ಪಾವನವಾಗ್ತಾ ಇದೆ. ಅದೇ ಪುಣ್ಯಕ್ಷೇತ್ರವಾಗ್ತಾ ಇದೆ. ಅದೇ ತಪಸ್ಸಿಗೆ ಏಕಾಂತವನ. ಸದಾಚಾರ ಪ್ರತಿಷ್ಠಿತರಾದ ಜಂಗಮರ ದರ್ಶನದಿಂದ
ಮತ್ತು ಸ್ಪರ್ಶನದಿಂದ ಈ ಒಂದು ಕಷ್ಟಮಯವಾದ ಮಾಯಾಜಾಲದ ಬಲೆಯಲ್ಲಿ ಸಿಲುಕಿದ ಭವಸಾಗರವನ್ನ ದಾಟಬಹುದು ಅಂತ ಇಂಥ ಅನೇಕ ವಚನಗಳು ಜಂಗಮದ ಮಹಾತ್ಮೆಯನ್ನ ವ್ಯಕ್ತ ಮಾಡ್ತಾ ಇದೆ ಬಂಧುಗಳೇ. ಇನ್ನು ಅನೇಕ ವಚನಗಳನ್ನ ನಾವು ಹೀಗೆ ಮಾಡ್ತಾ ಹೋಗ್ಬೋದು, ಆದ್ರೆ ನಿಜ ಜಂಗಮನ ಅರ್ಥ ಏನು ಅನ್ನೋದ್ರೆ ಇಷ್ಟು ವಚನಗಳ ಮೂಲಕ ನಮಗೆ ಅರ್ಥವಾಗ್ತಾ ಇದೆ. ಆತ ಒಂದು ವೇಷ ಲಾಂಛನಧಾರಿಯಾಗಿ ಚರಿಸುವ ವ್ಯಕ್ತಿಯಲ್ಲ, ಆತನಿಗೆ ಅಪಾರವಾದ ಶಿವಜ್ಞಾನವಿರ್ತಾ ಇದೆ. ಶಿವಯೋಗದ ಪಥವನ್ನ ಆತ ಅರ್ತಿರ್ತಾನೆ. ಆತ ಯಾಕೆ ಈ ಭೂಮಿಗೆ ಬಂದಿದ್ದಾನೆಂದ್ರೆ ನಮ್ಮನ್ನೆಲ್ಲ ಪರಿಹರಿಸಲು, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಲು, ನಮ್ಮನ್ನೆಲ್ಲ ಅನುಗ್ರಹಿಸಲು ಅವನು ಬಂದಿದ್ದಾನೆ. ಹೀಗಾಗಿ ಅಷ್ಟಾವರ್ಣಗಳಲ್ಲಿ ಗುರುಲಿಂಗ ಜಂಗಮ ಜಂಗಮ ಜಂಗಮ. ಜಂಗಮ ಅನ್ನೋದು ಒಂದು ಕುಲ ಅಥವಾ ಜಾತಿವಾಚಕ ಅಲ್ಲ, ಇದನ್ನು ನಾವು ತಲೆಯಿಂದ ತೆಗೆದುಹಾಕಬೇಕು. ಜಂಗಮಕ್ಕೆ ಅತ್ಯಂತ ವಿಶಾಲವಾದ ಅರ್ಥ ಇದೆ. ಅದಕ್ಕಾಗಿಯೇ ಜಂಗಮ ಮಹಾತ್ಮೆ ಸ್ಥಳ ಅಂತ ಒಂದು ಶತಏಕದ ನೆಲೆಮನೆಯಲ್ಲಿ ಕೊಟ್ಟರಲ್ಲ, ಆ ಜಂಗಮ ಮಹತ್ವವನ್ನ ಈ ಜಂಗಮ ಮಹಾತ್ಮ ಸ್ಥಳೆಯಲ್ಲಿ ನಾವು ನೋಡ್ಕೊಂಡಿದೀವಿ ಅಂತ ಹೇಳಿ ಮುಂದೆ ನಾವು ಮುಂದಿನ ಸೋಮವಾರ ಭಕ್ತ ಮಹಾತ್ಮೆ ಸ್ಥಳ, ಈಗ ಗುರುಲಿಂಗ ಜಂಗಮರನ್ನ ಮುಗಿಸಿ ಭಕ್ತನ ಬಿಡೋಕ್ ಬರೋಲ್ಲ, ಭಕ್ತ ಹೇಗೆ ಶರಣನಾಗ್ತಾನೆ, ಪ್ರಸಾದಿಯಾಗ್ತಾನೆ, ಇವೆಲ್ಲವನ್ನು ನೋಡೋರಿದ್ದೀವಿ. ಮುಂದಿನ ಸರಿ ಅವುಗಳನ್ನ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ನನ್ನ ವ್ಯಾಖ್ಯಾನವನ್ನು ನಿಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು ಈ ಅವಕಾಶಕ್ಕಾಗಿ. ಮಗು ಭಕ್ತಿಯ ಶರಣಾರ್ಥಿಗಳು ಅಪ್ಪ ಅವರೇ. ಶರಣು ಅಣ್ಣ. ಯಾರಿಗೆ ಏನಾದ್ರೂ ಸಲಹೆ ಸೂಚನೆ ಇದ್ರೆ ಹೇಳಿ ಹೇಳ್ಬೋದು. ಇಲ್ಲಿನವರೆಗೂ ನೂಲಿಯ ಪರಡೆ ಮಾಡ್ತಕ್ಕಂತ ಅನುಭವದಲ್ಲಿ ಏನಾದ್ರು ಶರಣಾರ್ಥಿಗಳು ಯಾರಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಹೇಳಿ. ಸಂಪನ್ನ ಮಾಡಲಪ್ಪ ಮಾಡಿ ಅಣ್ಣ ರೇಣುಕಣ್ಣ ಮಾಡಿ. ಇಲ್ಲಿನವರೆಗೂ ಶಿವ ಕುರಿತಾಗಿ ಅನುಭವ ಮಾಡತಕ್ಕಂತ ಡಾಕ್ಟರ್ ದಯಾನಂದ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಹಾಗೂ ನಾಳೆ ಭಾರತೀಯವರಿಂದ ಸಕಿಲಗಳ ಕುರಿತು ಅನುಭವ ಇರುತ್ತೆ. ತಾವುಗಳು ಸಕಾಲಕ್ಕಾಗಿ ಮುಚ್ಚಬೇಕು ಅಂತ ವಿನಯಿಸ್ಕೊಂತ ಇಂದಿನ ಸ್ವಾನುಭವದಲ್ಲಿ ಸದ್ಭಾವಗೋಷ್ಠಿಯಿಂದ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಿಲ್ಲವೆಯ ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು ನಿಮೆಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವೇಶ, ಸರ್ವರಿಗೂ ಭಕ್ತಿಯ ಶರಣು ಜೈ ಶರಣು ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.